ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಂ ಚಾನಲ್ KS ಅಕ್ವೇರಿಯಮ್ಸ್. ಇವತ್ತು ನಾನು ಕೊಡ್ತಾ ಇದ್ದೀನಿ ನಮ್ಮ ಫಿಶ್ ರೂಮ್ ಫುಲ್ ಟೂರ್. ಯಾಕಂದರೆ ವರ್ಷಕ್ಕೊಮ್ಮೆ 6 ತಿಂಗಳಿಗೊಮ್ಮೆ ನಾವು ನಮ್ಮ ಫಿಶ್ ರೂಮ್ಗೆ ಟೂರ್ ಕೊಡ್ತಾ ಇರ್ತೀವಿ. ನಮ್ಮ ಹತ್ರ ಎಷ್ಟು ಥರದ ಅನಿಮಲ್ಸ್ ಇದೆಯೋ, ಎಷ್ಟು ಥರದ ಫಿಶಸ್ ಇದೆ ಎಲ್ಲನ ನಾವು ಅಪ್ಡೇಟ್ ಕೊಡ್ತಾ ಇರ್ತೀವಿ. ಸೊ ಇವತ್ತು 1 ವರ್ಷ ಆದಮೇಲೆ ನಾವು ನಮ್ಮ ಫಿಶ್ ರೂಮ್ ಅಪ್ಡೇಟ್ ಕೊಡ್ತಾ ಇದ್ದೀವಿ. ಬೇಸಿಕಲಿ ನೋಡಬೇಕಂದ್ರೆ 6 ತಿಂಗಳಿಗೊಮ್ಮೆ ನಾವು ಅಪ್ಡೇಟ್ ಕೊಡೋದು. ಆದರೆ ನಿಮ್ಗೆ ಗೊತ್ತಿರ್ಬೋದು, ನನ್ನ ಕಾಲಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು 6 ತಿಂಗಳು ಇನ್ಆ್ಯಕ್ಟಿವ್ ಆಗಿಬಿಟ್ಟಿದೆ. ಅದಕ್ಕೆ ಟೈಮ್ ಸ್ವಲ್ಪ ಲೇಟ್ ಆಯಿತು. ಲಾಸ್ಟ್ ರಂಜಾನಿಗೆ ನಾನು ಫಿಶ್ ರೂಮ್ ಟೂರ್ ಕೊಟ್ಟಿದ್ದು. ಇವತ್ತು ನಾನು ಈ ರಂಜಾನ್ಗೆ ಕೊಡ್ತಾ ಇದ್ದೀವಿ. 1 ವರ್ಷ ಆಗಿಬಿಟ್ಟಿದೆ. ಸೊ ಹೊಸ ವೆರೈಟಿ ಫಿಶಸ್ಸು, ಹೊಸ ವೆರೈಟಿ ಅನಿಮಲ್ಸ್ ಎಲ್ಲ ಆ್ಯಡ್ ಆನ್ ಆಗಿದೆ. ಸೊ ಅದನ್ನು ನಾವು ಎಲ್ಲ ಈ ವಿಡಿಯೋಲಿ ಕವರ್ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಂದರೆ ನೀವು ನೋಡ್ಬೋದು, ನಮ್ಮ ಹತ್ರ ಒಂದು ಪೋಂಡ್ ಇದೆ. ಪೋಂಡಲ್ಲಿ ಒಂದು ನಾವು ಅಲಿಗೇಟರ್ ಕಾರ್ ಹಾಕಿದ್ವಿ, ಶಾರ್ಕ್ ಇಕ್ಕಿದ್ವಿ. ಇದರಲ್ಲಿ 2 ಶಾರ್ಕ್ ಇದ್ದಾವೆ. ಇಲ್ಲಿ ಒಂದು ಅಲಿಗೇಟರ್ ಕಾರ್ ಇದೆ. ಆಲ್ರೆಡಿ 1 ವರ್ಷ ನಮ್ಮ ಹತ್ರ ಇದೆ. 1 ವರ್ಷ ಆಯಿತು. 1 ವರ್ಷದಿಂದ ಒಂದು ಫ್ರಿಜ್ ಬಾಕ್ಸ್ ಬರುತ್ತಲ್ಲ, ಫ್ರಿಜ್ ಬಾಕ್ಸಿಂದ ನಾವು ಸೆಟಪ್ ಮಾಡಿ ಇದರಲ್ಲಿ ಇಕ್ಕಿರೋದು. ಲಾಸ್ಟ್ ಟೈಮ್ ನಾವು ಫಿಶ್ ರೂಮ್ ಟೂರ್ ಮಾಡುವಾಗ ಅದು ಇರಲಿಲ್ಲ. ಯಾಕಂದರೆ ಆ ಟೈಮಿಗೆ ನಾವು ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ. ಬೇರೆ ಫಿಶಸ್ ಸಿಕ್ಕಿದ್ವಿ ಅಂದ್ಕೊತೀನಿ, ನನಗೂ ಜ್ಞಾಪನ ಇಲ್ಲ, ಇದ್ದಿರ್ಬೋದು. ಆದರೆ ಈ ಟೈಮಿಗೆ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ 2 ಶಾರ್ಕ್ ಇದ್ದಾವೆ. ಇನ್ಸಿಡೆಂಟ್ ಶಾರ್ಕ್ ಅಂತಾರೆ ಇದಕ್ಕೆ. ಜಾಸ್ತಿ ಕೂಡ ಆಗ್ಬೋದು. ಭಾಳ ಜನ ಈಗ ಯೋಚನೆ ಮಾಡ್ತಾ ಇರ್ಬೋದು, ಯಾಕೆ ಜಾಸ್ತಿ ಹಾಕಿಲ್ಲ ಅಂತ. ಯಾಕಂದರೆ ಇದರಲ್ಲಿ ಜಾಸ್ತಿ ಆಗಿಬಿಟ್ರೆ ಓವರ್ ಕ್ರೌಡ್ ಆಗಿಬಿಡುತ್ತೆ. ಅದಕ್ಕೆ ಬಂದು 2 ಹಾಕಿದ್ದೀನಿ. ಮತ್ತು ಇದರಲ್ಲಿ ಅಲಿಗೇಟರ್ ಕಾರ್ ಇದೆ. ಭಾಳಷ್ಟು ಪ್ಯೂರ್ ಮಾನ್ಸ್ಟರ್ ಫಿಶ್ ಅಂತ ಇದಕ್ಕೆ ನಾವು ರಾಚಿಗೆಲ್ಲ ಯೂಸ್ ಮಾಡ್ತೀವಿ, ಫೀಡ್ ಮಾಡ್ತೀವಿ. ಇದು ಲೆಂತ್ ಬಂದು 6 ಫೀಟು, ಈ ಥರ ಅಗಲ ಬಂದು 4 ಅಡಿ. ಆ ಥರ ಅಲಿಗೇಟರ್ ಪೌಂಡಲ್ಲಿ ನಾವು ಇಕ್ಕಿದ್ದೀವಿ. ಅಲ್ಲಿಂದ ನೆಕ್ಸ್ಟ್ ಅಲ್ಲಿ ಬಂದರೆ ನೀವು ಅಲ್ಲಿ ಇಲ್ಲಿ ಒಂದು ಹೊಸದಾಗಿ ಅಡಿಷನ್ ಮಾಡಿದ್ದೀನಿ. ನಾನು ಗಿನಿಪಿಕ್ ಸೆಟಪ್ ಮಾಡಿದ್ದೀನಿ. ಇದು ಮೊದಲು ಖಾಲಿ ಇತ್ತು. ಅದ್ರ ಏನೂ ಇಲ್ಲ, ಬರೀ ಏನೋ ಪ್ಲಾಸ್ಟಿಕ್ ಐಟಮ್ ಎಲ್ಲ ಬಿಸಾಕ್ತಾ ಇದ್ವಿ, ಏನೋ ಖಾಲಿ ಇತ್ತು. ಈಗ ನಾನು ಹೊಸ ಸೆಟಪ್ ಮಾಡಿದ್ದೀನಿ. ಅದನ್ನು ಯುಟಿಲೈಸ್ ಮಾಡಿಬಿಟ್ಟು ಒಂದು ಕೇಜ್ ಮಾಡಿದ್ದೀನಿ. ಕೇಜ್ ಬಂದು ಅದು ಲೆಂತು ಹೈಟ್ ಫೀಟ್ ಇದೆ, ಅಗಲ 4 ಅಡಿ ಇದೆ, ಹೈಟು ಕೂಡ 3 ಫೀಟ್ ಇದೆ. ಅದರಲ್ಲಿ ನಾನು ಗಿನಿಪಿಕ್ ಇದ್ದೀನಿ. ನನ್ನ ಹತ್ರ ಆಲ್ರೆಡಿ ರ್ಯಾಬಿಟ್ಸ್ ಇದೆ, ನನ್ನ ಹತ್ರ ಆಲ್ರೆಡಿ ಹ್ಯಾಮ್ಸ್ಟರ್ ಇದೆ. ಬೇರೆ ಯಾವುದು ಇದರಲ್ಲಿ ನಾವು ಪೆಟ್ ಸಿಕ್ಕನ್ನು ಯೋಚನೆ ಮಾಡ್ತಾ ಇದ್ದರೆ ಅದಕ್ಕೆ ನಾನು ಈಗ ಆ್ಯಡ್ ಮಾಡಿದ್ದೀನಿ ಗಿನಿಪಿಕ್ಕಿಂದ ಸ್ವಲ್ಪ ಅಡಿಷ್ನಲ್ ಪೆಟ್ಸ್ ಆಗಬೇಕು. ಇನ್ನು ಮುಂದೆ ಬೇರೆ ಪೆಟ್ಸು ಕೂಡ ಇದನ್ನ ಇಷ್ಟಪಡ್ತೀನಿ. ಯಾಕಂದರೆ ಅಂಗೂರ ರ್ಯಾಬಿಟ್ಸ್ ಎಲ್ಲ ಕಾಸ್ಟ್ಲಿ ಇದೆ. ಅದಕ್ಕೆ ಸ್ವಲ್ಪ ಗಿನಿಪಿಕ್ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಬರುತ್ತೆ. ಅದಕ್ಕೆ ನಾನು ಗಿನಿಪಿಕ್ ಇದೆ. ಅದು ಕೂಡ 1,500 ಪೇರ್ ಬರುತ್ತೆ, 2,000 ಪೇರ್ ಬರುತ್ತೆ. ಅದನ್ನ ಇಂಟ್ರೊಡ್ಯೂಸ್ ಮಾಡಿದರೆ ಆಲ್ರೆಡಿ ಫೀಮೇಲ್ ಪ್ರೆಗ್ನೆಂಟ್ ಆಗಿಬಿಡಿ. ಯಾಕಂದರೆ ಅದು ಸ್ವಲ್ಪ ಒಳ್ಳೆ ಸೆಟಪ್ ಸಿಗ್ಬಿಟ್ಟಿದೆ ಅವ್ರಿಗೆ. ಅಗಲ ಹೈಟ್ ಜಾಸ್ತಿ ಸಿಕ್ಕಿದೆ. ಯಾಕಂದರೆ ಬಹಳ ಜನ ಏನು ಮಾಡ್ತಾರೆ, 1 ಫೀಟ್ 2 ಫೀಟಲ್ಲಿ ಇಡ್ತಾರೆ. ಇದು ಬಂದು 4 ಅಡಿ 5 ಅಡಿ ಸೈಜ್ ಸಿಕ್ಕಿದೆ ಅವ್ರಿಗೆ. ಸ್ವಲ್ಪ ಭಾಳಷ್ಟು ಒಂದು ಒಳ್ಳೆ ವಾತಾವರಣ ಸಿಕ್ಕಿದೆ ಅವ್ರಿಗೆ. ಅದಕ್ಕೆ ಫಾಸ್ಟಾಗಿ ಬ್ರೀಡ್ ಮಾಡ್ತಿದ್ದಾರೆ. ಒಳ್ಳೆ ಸೆಟಪ್ ಕೊಟ್ಟಿದ್ದಕ್ಕೋಸ್ಕರ ಅದು ಆ್ಯಕ್ಟಿವ್ ಆಗಿರುತ್ತೆ, ಹೆಲ್ತಿ ಆಗಿರುತ್ತೆ. ಮತ್ತು ಈ ಕಡೆ ಆ ಕಡೆ ಓಡಾಡ್ತಾ ಇರ್ತಾರೆ. ಮತ್ತು ಇನ್ನು ಬಂದರೆ ಈ ಕಡೆ ನಮ್ಮದು ಒಂದು ಪೋಂಡ್ ಇದೆ. ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು, ಲಾಸ್ಟು ಫಿಶ್ ರೂಮಲ್ಲಿ 2 ಮಾಡಲು ತೋರಿಸಿದ್ದೆ. ಇದು ಬಂದು ಒಂದು ಸೆಟಪ್ ಮಾಡಿದ್ದೀವಿ ನಾವು ಟರ್ಟಲ್ಸ್ಗೆ, ಆಮೆಗೋಸ್ಕರ. ಇದು ಹೈಟ್ ಬಂದು 7 ಫೀಟು, ಈ ಥರ ಲೆಂತ್ ಬಂದು 5 ಫೀಟು, ಅಗಲ ಬಂದು 5 ಫೀಟು. ಒಂದು ಒಳ್ಳೆಯಾದ ಸೆಟಪ್ ನಾವು ಕೊಟ್ಟಿದ್ವಿ. ಒಂದು ಪೇರ್ಗೆ ಏನು ಕೊಡಬೇಕು ಆ ಥರ ನಾವು ಕೊಟ್ಟಿದ್ವಿ. ಬಂದು ನೋಡ್ಬೋದು, ನಾನು ತೊಗೊಂಡು ಬರುವಾಗ ಚಿಕ್ಕ ಮರಿಗಳಿದ್ವು. ಈಗ ಆಲ್ರೆಡಿ ದೊಡ್ಡಾಗ್ಬಿಟ್ಟಿದೆ, ಅಡಲ್ಟ್ ಆಗಿಬಿಟ್ಟಿದೆ. ಮೊಟ್ಟೆ ಕೊಡುತ್ತೆ, ಮರಿಗಳು ಆಗ್ತಾ ಇರುತ್ತೆ. ಮೊದಲೇ 4 ಇಕ್ಕಿದೆ. 4 ಇಕ್ಕಿ ಒಂದು 3 ಫಿಮೇಲ್ ಇತ್ತು, 1 ಮೇಲ್ ಇತ್ತು. ಆದರೆ ಇವಾಗ 1 ಮೇಲು ಮತ್ತು 1 ಫಿಮೇಲ್ ಇಕ್ಕಿದ್ದೀನಿ. ಯಾಕಂದರೆ ಕ್ರಾಸ್ ಬ್ರೀಡಿಂಗ್ ಇಶ್ಯೂ ಆಗ್ತಾಯಿತ್ತು. ಆರ್ಯ ಸೈಡಲ್ಲಿ ಇಕ್ಕಿದ್ದೆ, ಮತ್ತು ಫಿಮೇಲು ಮೇಲು ಯೆಲ್ಲೋ ಬೆಲಿ ಇತ್ತು. ಆವಾಗ ಕ್ರಾಸ್ ಬ್ರೀಡಿಂಗ್ ಆಗಿ ಸ್ವಲ್ಪ ಡಿಫ್ರೆಂಟು ಹೈಬ್ರಿಡ್ ಟೆಟಲ್ ಬರ್ತಾಯಿತ್ತು. ಅದಕ್ಕೆ ಸ್ಟಾಪ್ ಮಾಡೋಣ, ಹೈಬ್ರಿಡ್ ಮಾಡೋದು ಬೇಡ. ಯಾಕಂದರೆ ಸ್ವಲ್ಪ ಜೆನೆಟಿಕ್ ಚೇಂಜ್ ಆಗಿಬಿಟ್ಟು ಏನಾದರೂ ಪ್ರಾಬ್ಲಮ್ ಆಗತ್ತೆ ಅಂತ ಕಂಪ್ಲೀಟ್ಲಿ ನಾನು ಫೀಮೇಲ್ನ ಸಪ್ರೇಟ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಕ್ರಾಸ್ ಬ್ರೀಡ್ ಆಗಬಾರ್ದಂತ. ಬರೀ ಮೇಲ್ ಯೆಲ್ಲೋ ಬೆಲಿ, ಫೀಮೇಲ್ ಯೆಲ್ಲೋ ಬೆಲಿಗೆ ಜೊತೆಲಿ ಇಕ್ಕಿದ್ದೀನಿ. ಇದರಲ್ಲಿ ನೆಕ್ಸ್ಟ್ ಬರುವ ಬ್ಯಾಚಸ್ಸು ನಾನು ಅಂದ್ಕೊಳ್ತೀನಿ ಪ್ಯೂರ್ ಯೆಲ್ಲೋ ಬೆಲಿ ಸಿಗುತ್ತೆ. ನಮಗೂ ಸಿಗುತ್ತೆ, ನಮ್ಮ ವೀಕ್ಷಕರು ಸಿಗುತ್ತೆ, ನಮ್ಮ ಸಬ್ಸ್ಕ್ರೈಬರ್ಗೂ ಸಿಗುತ್ತೆ. ಯಾಕಂದರೆ ನಾನು ಸೇಲು ಕೂಡ ಮಾಡ್ತೀನಲ್ಲ, ಅದಕ್ಕೆ ನೆಕ್ಸ್ಟ್ ನಮಗೆ ನೋಡೋಕೆ ಸಿಗುತ್ತೆ, ಪ್ಯೂರ್ ಯೆಲ್ಲೋ ಬೆಲಿ ನೋಡೋಕೆ ಸಿಗುತ್ತೆ ಫೀಮೇಲ್. ಸೊ ಇದು ಒಂದು ನಮ್ಮ ಆಮೆಗಳ ಸೆಟಪ್ಪು. ಇಲ್ಲಿಂದ ನೆಕ್ಸ್ಟ್ ಬಂದರೆ ಮೇಲ್ಗಡೆ ಒಂದು ಸೆಟಪ್ ಹೊಸ ನಾವು ಮಾಡಿದ್ದೀವಿ. ಮೇಲ್ಗಡೆ ಅಲ್ಲೂ ಕೂಡ ಜಾಗ ಇದೆ. ಅಲ್ಲಿ ಒಂದು ರ್ಯಾಬಿಟ್ ಸೆಟಪ್ ಮಾಡಿದ್ದೀವಿ. ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ನೋಡಿ ನಮ್ಮ ಮೊಲ ಸೆಟಪ್. ಮೊಲ ಅಂದರೆ ರ್ಯಾಬಿಟ್ಸು ರೀಸೆಂಟಾಗಿ ಮಾಡಿದ್ದು. ದೊಡ್ಡದಿದೆ, 5 ಫೀಟ್ ಅಗಲ ಇದೆ. ಲೆಂತ್ ನೋಡಬೇಕಂದ್ರೆ ಅದು 6 ಅಡಿ ಇದೆ, ಹೈಟು 3 ಅಡಿ ಮೇಲೆ ಇದೆ. ಭಾಳ ಜನ ಏನು ಮಾಡ್ತಾರೆ, ಚಿಕ್ಕ ಟ್ಯಾಂಕಲ್ಲಿ ಅಥವಾ ಚಿಕ್ಕ ಕೇಜಲ್ಲಿ ಇಡ್ತಾರೆ. ಅದಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ, ದೊಡ್ಡ ಕೇಜು ಎಷ್ಟು ದೊಡ್ಡ ಆಗುತ್ತೆ ಅಷ್ಟು ದೊಡ್ಡ ಕೇಜ್ ಕೊಡೋಣ ಅಂತ. ಇದು ಮೊಳಗೆ ನಾನು ಸೆಟಪ್ ಮಾಡಿರೋದು ಸೆಪ್ರೇಟಾಗಿ. ಸದ್ಯಕ್ಕೆ ಇದು ಇನ್ನೂ ಸೆಟಪ್ ಮಾಡಬೇಕು. ಇದರಲ್ಲಿ ಇನ್ನೂ ಡೆಕೋರೇಷನ್ ಎಲ್ಲ ಆಗಬೇಕು. ಸಿಂಪಲಾಗಿ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣ್ತಾ ಇದೆ ಅಂತ. ಇನ್ನೂ ನೀವು ಹಳೆಯ ಕೇಜ್ ನೋಡಬೇಕಂದ್ರೆ ಇದು ಹಳೆ ಕೇಜ್ ಇವ್ರದ್ದು, ಮೊಲಗಳ ಹಳೆ ಕೇಜು. ಇದರಲ್ಲಿ ಇರ್ತಾಯಿದ್ರು ಮೊದಲು. ಈಗ ದೊಡ್ಡ ಕೇಜ್ ಕೊಟ್ಟಿದ್ದೀನಿ. ಇನ್ನು ಬರ್ತಾವೆ ಅದರಲ್ಲಿ ಹೈಡಿಂಗ್ ಪ್ಲೇಸಸ್ಸು, ಡೆಕೋರೇಷನ್ ಐಟಮು, ಪ್ಲೇ ಐಟಮ್ ಎಲ್ಲ ಬರುತ್ತೆ. ಸದ್ಯಕ್ಕೆ ಇದು ಮೊಲ ಸೆಟಪ್ ಮಾಡಿದ್ದೀನಿ. ಒಂದು ಸುಂದರವಾದ ಸೆಟಪ್ಪು ಅಪ್ಡೇಟ್ ನಿಮಗೆ ಸಿಗುತ್ತೆ ಫ್ಯೂಚರಲ್ಲಿ ಯಾವ ಥರ ನಾನು ಸೆಟಪ್ ಮಾಡಿದ್ದೀನಿ ಅಂತ. ಅಂದರೆ ಜಾಗ ಆಲ್ರೆಡಿ ದೊಡ್ಡದಿದೆ. ಇಷ್ಟು ದೊಡ್ಡ ಜಾಗ ಇವ್ರಿಗೆ ಬಹಳಷ್ಟು ಕಮ್ಮಿ ಕೊಡೋರು ಜನ. ನಾನು ಕೊಟ್ಟಿದ್ದೀನಿ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಇದರಲ್ಲಿ ನಾನು ಲಾಕ್ ಸಿಸ್ಟಮು ಕೂಡ ಮಾಡಿದ್ದೀನಿ. ಬೆಕ್ಕು ಅಥವಾ ಯಾರು ಅಟ್ಯಾಕ್ ಮಾಡಬಾರ್ದು ಅಂತ ಲಾಕ್ ಸಿಸ್ಟಮು ಕೂಡ ಮಾಡಿದ್ದೀನಿ.
ಸೊ ಈಗ ನಾವು ಎಂಟರ್ ಆಗ್ತಾ ಇದೀವಿ ನಮ್ಮ ಫಿಶ್ ರೂಮ್ ಒಳಗಡೆ. ನಮ್ಮ ಇದು ಫಿಶ್ ರೂಮು ನೋಡ್ಬೋದು. ಇಲ್ಲಿ ನಾವು ಫಿಶ್ ರೂಮಲ್ಲಿ ಸೆಟಪ್ ಮಾಡಿದ್ದೀವಿ. ಇದು ಯಾರು ಇಲ್ಲಿ ಇರಲ್ಲ, ಯಾರು ನಮ್ಮ ಮನೆಯಲ್ಲಿ ಯಾರು ಇಲ್ಲ, ಬರೇ ಫಿಶ್ ರೂಮ್ ಫಿಶಸ್ಗೋಸ್ಕರ ನಾವು ಸೆಟಪ್ ಮಾಡಿರೋದು. ಇದರಲ್ಲಿ ಬರೇ 15 ಟ್ಯಾಂಕ್ಸ್ ಇದ್ದಾವೆ, ಥರದ ಮೀನು ಹಾಕಿದ್ದೀವಿ. ಯಾಕಂದ್ರೆ ನಂದು ಒಂದು ಡ್ರೀಮ್ ಇತ್ತು, ಟೋಟಲಿ ನಾನು ಸಪ್ರೇಟಾಗಿ ಫಿಶ್ ರೂಮ್ ಮಾಡಬೇಕು, ಅದರಲ್ಲಿ 30 ಅಟ್ಲೀಸ್ಟ್ ನಾನು ಟ್ಯಾಂಕ್ಸ್ ಇರಬೇಕು, ಎಲ್ಲ ಥರದ ಎಕ್ಸಾಟಿಕ್ ಮತ್ತು ಬ್ಯೂಟಿಫುಲ್ ಫಿಶಸ್ ನಮ್ಮ ಹತ್ರ ಇರಬೇಕು ಅಂತ ನಂದು ಒಂದು ಡ್ರೀಮ್ ಇತ್ತು. ಅದಕ್ಕೋಸ್ಕರ ಇದು ಸೆಟಪ್ ಮಾಡಿದ್ದೀನಿ, ಆ ಡ್ರೀಮು ಟ್ರೂ ಮಾಡೋಕ್ಕೆ. ಸದ್ಯಕ್ಕೆ ಲಾಸ್ಟ್ ಟೈಮ್ ನಾವು ಫಿಶ್ ರೂಮ್ ನೋಡಿರೋಲ್ಲ, ಎಲ್ಲ ಫಿಶಸ್ ಸತ್ತೋಯ್ತು, ಮೋಸ್ಟ್ ಆಫ್ ಆಲ್ ಫಿಶಸ್ ಸತ್ತೋಯ್ತು. ಈಗ ಡಿಫ್ರೆಂಟ್ ಫಿಶಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಆ ಫಿಶಸ್ನ ಇವತ್ತು ಇಂಟ್ರೊಡ್ಯೂಸ್ ತೋರಿಸ್ತಾ ಇದ್ದೀನಿ ನಿಮ್ಮ ಹತ್ರ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋದು ನಮ್ಮ ಫಿಶ್ ರೂಮ್ ನಾವು ಟೂರ್ ಕೊಡೋಕೆ ಹೋಗ್ತಾ ಇದ್ದೀನಿ. ಯಾವ ಟ್ಯಾಂಕ್ಸ್ ಇದೆ, ಯಾವ ಫಿಶಸ್ ಇದೆ ಎಲ್ಲ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀನಿ. ಇಲ್ಲಿ ನೋಡ್ಬೋದು. ಸೊ ಇಲ್ಲಿ 7 ಫೀಟ್ ಟ್ಯಾಂಕ್ ಇದೆ, 7 ಫೀಟ್ ಲೆಂತ್ ಇದೆ, ಹೈಟ್ 2 ಫೀಟು, ವಿಡ್ತ್ ಕೂಡ 7 ಫೀಟು, ಟೋಟಲಿ 7 ಫೀಟ್ ಟ್ಯಾಂಕ್ ಅಂತ ಹೇಳ್ಬೋದು. ಪ್ಯೂರ್ ಮಾನ್ಸ್ಟರ್ ಫಿಶಸ್ ಇದಕ್ಕೆ ನಾನು ಪ್ರಯತ್ನ ಮಾಡಿದ್ದೆ. ಲಾಸ್ಟ್ ಟೈಮ್ ಇದರಲ್ಲಿ ಬೇರೆ ಬೇರೆ ಫಿಶಸ್ ಇತ್ತು, ಮಾನ್ಸ್ಟರ್ ಫಿಶಸ್ಸು ಲೈಕ್ ಸಿಲ್ವರ್ ಅರೋನಾ ಇತ್ತು, ಅದರಲ್ಲಿ ಪಾಕು ಇತ್ತು, ಪ್ಯಾರೆಟ್ ಫಿಶ್ ಎಲ್ಲ ಸತ್ತೋಯ್ತು, ಕೆಲವೊಮ್ಮೆ ನಾನು ಕೊಟ್ಬಿಟ್ಟೆ. ಈಗ ಸದ್ಯಕ್ಕೆ ಇದರಲ್ಲಿ ನಾನು ಬೇರೆ ಫಿಶ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಇದಕ್ಕೋಸ್ಕರ ಫಿಲ್ಟರ್ ಸಿಸ್ಟಮ್ ಇದೆ, ಬೇರೆ ಫಿಲ್ಟರ್ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ನೀರಿನ ಟ್ಯಾಂಕಿನ ವಾಟರ್ ಭಾಳಷ್ಟು ಸ್ವಚ್ಛವಾಗಿರುತ್ತೆ. ಇದರಲ್ಲಿ ನೋಡ್ಬೋದು 3 ಫೀಟ್ ಲೆಂತ್ ಇದೆ, ಹೈಟ್ 2 ಫೀಟ್ ಇದೆ, ಅಗಲ ಕೂಡ 2 ಫೀಟ್ ಇದೆ. ಇದರಲ್ಲಿ ನಾವು ಏನು ನೀರು ಚೇಂಜ್ ಮಾಡಲ್ಲ, ತಿಂಗಳಿಗೆ ಒಮ್ಮೆ ನಾವು 30% ಚೇಂಜ್ ಮಾಡೋದು. 6 ತಿಂಗಳು 1 ವರ್ಷ ಆದರೂ ನೀರು ಚೇಂಜ್ ಮಾಡಲ್ಲ. ಇದಕ್ಕೋಸ್ಕರ ಸ್ಪಾಂಚು, ಈ ಫಿಲ್ಟ್ರು, ಈ ಮೀಡಿಯಾಕ್ಕೋಸ್ಕರದಿಂದ ನೀರು ಯಾವಾಗಲೂ ಸ್ವಚ್ಛ ಆಗಿರುತ್ತೆ. ನೀವು ಕೂಡ ಈ ಥರ ಫಿಲ್ಟರ್ ಸಿಸ್ಟಮ್ ಹಾಕ್ಕೊಂಡ್ರೆ ನಿಮ್ಮ ಟ್ಯಾಂಕ್ ಯಾವಾಗಲೂ ಕ್ಲೀನ್ ಆಗಿರುತ್ತೆ. ನೋಡಿ 7 ಫೀಟ್ ಟ್ಯಾಂಕಲ್ಲಿ ನಾವು ಮಲೇಷಿಯನ್ ರೆಟ್ಟೆಲ್ ಗೋಲ್ಡನ್ ಆರೋನ ಹಾಕಿದ್ದೀವಿ. ಅದು 15,000 ರೂಪಾಯಿ ನಾವು ರೀಸೆಂಟಾಗಿ ಇಂಟ್ರೊಡ್ಯೂಸ್ ಮಾಡಿದ್ದು. ಮೊದಲು ಬಹಳ ಜನ ಹೇಳ್ತಾ ಇದ್ರು, ಸರ್ ನಿಮ್ಮ ಹತ್ರ ಏಷ್ಯನ್ ಆರೋ ಇಲ್ಲ, ಅದಕ್ಕೆ ಇಡಿ ಸರ್, ಅದು ತೊಗೊಂಡು ಬನ್ನಿ ಸರ್ ನೀವು ಫಿಶ್ ರೂಮಲ್ಲಿ ಅಂತ. ಸೊ ಫೈನಲಿ ನಾವು ತೊಗೊಂಡ್ಬಂದುಬಿಟ್ಟಿದ್ದೀವಿ. ತೊಗೊಂಡುವಾಗ ಸ್ವಲ್ಪ ಟೇಲ್ ಡ್ಯಾಮೇಜ್ ಇತ್ತು, ಟೇಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಈಗ ರಿಕವರ್ ಆಗ್ತಾ ಇದೆ. ಆಲ್ರೆಡಿ ತೊಗೊಂಬಂದು 1 ತಿಂಗಳು ಆಗ್ತಾ ಇದೆ. ಸೊ ಸ್ಲೋಲಿ ರಿಕವರ್ ಆಗ್ತಾ ಇದೆ. ಇದು ಏಷ್ಯನ್ ಆರೋನ ವಿತ್ ಸರ್ಟಿಫಿಕೇಟ್ ಮತ್ತು ಚಿಪ್ ನಮ್ಮ ಹತ್ರ ಇದೆ. ಅದ್ರ ಜೊತೆಗೆ ನಾವು 7 ಇದು ಪ್ಯಾರೆಟ್ ಫಿಶ್, AAA ಗ್ರೇಡ್ ಪ್ಯಾರೆಟ್ ಫಿಶಸ್ ಇದ್ದಾವೆ. ಯಾಕೆ 7 ಇದೆ ಅಂದರೆ ಹೋಲ್ಸೇಲ್ ಪ್ಯಾಕಲ್ಲಿ 7 ಬಂದಿದ್ದು, ಅದಕ್ಕೆ ನಾವು ಹೋಲ್ಸೇಲ್ ಪ್ಯಾಲೆ ಹಂಗೆ ತೊಗೊಂಡ್ಬಿಟ್ಟೆ, ಅದಕ್ಕೆ 7 ಬಂದಿದೆ. ಇದು AAA ಗ್ರೇಡ್, ನಾರ್ಮಲ್ ಅಕ್ವೇರಿಯಂ ಶಾಪಲ್ಲಿ ಸಿಗೋದಿಲ್ಲ, ಆ ಥರ ಅಲ್ಲ. ಇದು AAA ಗ್ರೇಡ್. ಈಚಿನ ಕಾಸ್ಟು 2,000, 1,500 ಆ ಥರ ಆಗುತ್ತೆ. ಇಷ್ಟು ಚಿಕ್ಕ ಆದ್ರೂ ಕಾಸ್ಟ್ ಜಾಸ್ತಿ ಆ ಥರ. ಅದಕ್ಕೆ ಯಾಕಂದರೆ ಇದು ಕ್ವಾಲಿಟಿ ಹಂಗಿದೆ. ಮತ್ತು ಎರಡೂ ಸೆಟ್ ಆಗಿಬಿಟ್ಟಿದೆ. ಆರೋನ ಯಾವ ಕಡೆ ಈಜಾಡ್ತಾ ಇರುತ್ತೋ ಅದ್ರ ಜೊತೆಗೆ ಇದು ಕೂಡ ಹೋಗ್ತಾ ಇರುತ್ತೆ. ಯಾವ ಕಡೆ ಆರೋನ ಹೋಗ್ತಾ ಇರುತ್ತೋ ಆ ಕಡೆ ಇದು ಪ್ಯಾರೆಟ್ ಫಿಶಸ್ ಕೂಡ ಹೋಗ್ತಾ ಇರುತ್ತೆ. ಅಷ್ಟು ಅಡ್ಜಸ್ಟ್ ಆಗಿಬಿಡುತ್ತೆ. ಇದರಲ್ಲಿ ನಾನು ಈ ಫ್ಯೂಚರಲ್ಲಿ ಬೇರೆ ಫಿಶಸ್ ಇಂಟ್ರೊಡ್ಯೂಸ್ ಮಾಡೋಂತ ಇದ್ದೀನಿ, ಲೈಕ್ ಸೆನೆಗಲ್ ಫಿಶಸ್ಸು, ಲೈಕ್ ಮಾನ್ಸ್ಟರ್ ಫಿಶಸ್ಸು, ಹೆಕಿಲಿ ಇರ್ಬೋದು, ಪಿಕಾಕ್ ಬಾಸ್ ಇರ್ಬೋದು, ಅಮೆರಿಕನ್ ಫ್ಲ್ಯಾಗ್ ಟೇಲ್ ಫಿಶಸ್, ಆ ಥರ ಹಾಕಿದರೆ ಸ್ವಲ್ಪ ಪೀಸ್ಫುಲ್ ಕಮ್ಯುನಿಟಿ ಆಗಿರುತ್ತೆ. ಸದ್ಯಕ್ಕೆ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಆಗ್ತಾ ಇದ್ದೀನಿ, ಯಾಕಂದರೆ ಲಾಸ್ಟ್ ಫಿಶಸ್ ಇದೆ ಎಲ್ಲ ಸತ್ತೋಯಿತು. ಈಗ ಆಲ್ರೆಡಿ 30-40 ಸಾವಿರ ರೂಪಾಯಿ ಫಿಶಸ್ ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ದೀನಿ. ಹಂಗೂ ಕೂಡ ಖಾಲಿ ಕಾಣ್ತಾ ಇರುತ್ತೆ ಫಿಶಸ್ ಟ್ಯಾಂಕ್, ಯಾಕಂದರೆ ದೊಡ್ಡ ಟ್ಯಾಂಕ್ ಇದೆಯಲ್ಲ ಅದಕ್ಕೆ, ಮತ್ತು ಫಿಶಸ್ಸು ಕೂಡ ಕಾಸ್ಟ್ಲಿ ಅಲ್ವಾ ಅದಕ್ಕೆ. ಸೊ ಅದಾದಮೇಲೆ ನೆಕ್ಸ್ಟ್ ನಮ್ಮ ಹತ್ರ ಇಲ್ಲಿ ಒಂದು ಸೆಟಪ್ ನಾವು ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ಒಂದು ಟ್ಯಾಂಕ್, ಒಂದು ಸ್ಟ್ಯಾಂಡ್ ಇದೆ. ಮೊದಲು ಲಾಸ್ಟ್ ಟೈಮ್ ನಾವು ಫಿಶ್ ರೂಮ್ ಟ್ಯಾಂಕ್ ವೀಡಿಯೋ ಮಾಡುವಾಗ ಈ ಸ್ಟ್ಯಾಂಡ್ ಇರಲಿಲ್ಲ. ಈಗ ಸದ್ಯಕ್ಕೆ ನಾವು ಇಂಟ್ರೊಡ್ಯೂಸ್ ಮಾಡಿ ಒಂದು ಟ್ಯಾಂಕ್ ಸೆಟಪ್ ಮಾಡಿ, ಒಂದು ಸ್ಟ್ಯಾಂಡ್ ಮಾಡಿ ಸೆಟಪ್ ಮಾಡಿದ್ವಿ. 4 ಸೆಟಪ್ಸ್ ಇದ್ದಾವೆ. ಈ ಥರ 4 ಟ್ಯಾಂಕ್ ಮಾಡೋ ಜೊತೆಲಿ ಇಡೋಣ ಅಂತ ಇದ್ದೆ. 2 ಟ್ಯಾಂಕ್ ಮಾಡಿಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ. ಫ್ಯೂಚರಲ್ಲಿ ಸೇಮ್ ಟ್ಯಾಂಕ್ 2 ಇದ್ದರೆ ಒಂದು ಥರ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಬಂದು ನೋಡಿದರೆ ಇಲ್ಲಿ ಪೋಲಾರ್ ಪ್ಯಾರೆಟ್, ಇದರಲ್ಲಿ ನೋಡ್ಬೋದು ಪೋಲಾರ್ ಪ್ಯಾರೆಟ್ ಮರಿಗಳು ಕೊಟ್ಟಿದ್ದೇವೆ. ಚಿಕ್ಕ ಮರಿಗಳು ಭಾಳಷ್ಟು ಇದ್ದಾವೆ. 100ಕ್ಕಿಂತ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಮರಿಗಳಿದೆ. ಕಾಣ್ತಾ ಇಲ್ಲ, ಯಾಕಂದರೆ ಇದು ಒಳಗಡೆ ಕೂತ್ಕೊಂಡಿದೆ. ಅದಕ್ಕೆ ನಾವು ಕೂಡ ಡಿಸ್ಟರ್ಬ್ ಮಾಡೋಕೆ ಹೋಗ್ತಾ ಇಲ್ಲ. ಇದಕ್ಕೆ ಬರೀ ಅಡಲ್ಟ್ಸ್ ಇದ್ದಾವೆ ಮತ್ತು ಮರಿಗಳಿದ್ದಾವೆ. ಮರಿಗಳಿಗೆ ನೋಡ್ಬೋದು ಚಿಕ್ಕ ಮರಿಗಳಿಗೆ ಕಾಣ್ತಾ ಇದೆ, 2-3 ಕಾಣ್ತಾ ಇದೆ. ಭಾಳಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದೆ. ಅದಕ್ಕೆ ಅಡಲ್ಟ್ಸ್ ನೋಡಬೇಕಂದ್ರೆ ಅಡಲ್ಟ್ಸು ಕೆಳಗಡೆ ತೋರಿಸ್ತೀನಿ. ಅಡಲ್ಟ್ಸು ಕೂಡ ಇದ್ದಾವೆ. ಇದ್ರ ಒಳಗಡೆ ಇರುತ್ತೆ ಯಾವಾಗಲೂ. ನೋಡಿ ಅಲ್ಲಿದೆ, ಮೇಲ್ ಫೀಮೇಲ್ ಎರಡೂ ಇದೆ. ಇಲ್ಲೊಂದು ಇದ್ದಾವೆ. ನಾವು ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ, ವೀಡಿಯೋಗೋಸ್ಕರ ನಾನು ಸ್ವಲ್ಪ ಡಿಸ್ಟರ್ಬ್ ಮಾಡಿದೆ. ಯಾಕಂದರೆ ಮರಿಗಳಿದ್ದಾವೆಲ್ಲ, ಚಿಕ್ಕ ಮರಿಗಳಿವೆ. ಅದಕ್ಕೆ ನೀರು ಕೂಡ ಚೇಂಜ್ ಮಾಡ್ತಾ ಇಲ್ಲ, ಕ್ಲೀನ್ ಮಾಡ್ತಾ ಇಲ್ಲ. ಸ್ವಲ್ಪ ದೊಡ್ಡ ಆಗೋ ತನಕ ಅದನ್ನು ಡಿಸ್ಟರ್ಬ್ ಮಾಡೋಕೆ ಹೋಗಬಾರ್ದು. ಸೊ ಪೋಲಾರ್ ಪ್ಯಾರೆಟ್ ಸೆಟಪ್ ಅಂತ ಹೇಳ್ಬೋದು. ಇದಕ್ಕೆ ಒಂದು ಬ್ರೀಡಿಂಗ್ ಆಗ್ತಾ ಇದ್ದಾವೆ. ಚೌನೋಸ್ ಕ್ಯಾಟ್ಫಿಶ್ ಟ್ಯಾಂಕ್ ಸೆಟಪ್ ಇದೆ. ಚೌನೋಸ್ ಕ್ಯಾಟ್ಫಿಶ್ 3 ಇದ್ದಾವೆ. 4 ತೊಗೊಂಬಂದಿದ್ದು, 4 ತೊಗೊಂಬಂದು ಆರೋನ ಜೊತೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ. ಆರೋನ ಸಡನ್ನಾಗಿ ಅದೇ ಅಟ್ಯಾಕ್ ಮಾಡಿ ಒಂದು ಸತ್ತೋಯ್ತು. ಯಾಕಂದರೆ ಸ್ವಲ್ಪ ಚಿಕ್ಕದಾಯಿತು ಸೈಜು. ನಾವು ದೊಡ್ಡದಿದೆ ಅಂತ ತರಿಸ್ಕೊಂಡೆ, ಆದ್ರೆ ನೋಡಿದ್ರೆ ಚಿಕ್ಕದಾಯಿತು. ಅದಕ್ಕೆ ಈ ಟ್ಯಾಂಕಲ್ಲಿ ಸಪ್ರೇಟ್ ಇಕ್ಕಿದ್ದೀವಿ. ಒಂದು ಸ್ವಲ್ಪ ದೊಡ್ಡಾದಮೇಲೆ ನಾವು ಮತ್ತೆ ಇಂಟ್ರೊಡ್ಯೂಸ್ ಮಾಡ್ತೀವಿ ಆರೋನ ಜೊತೆಗೆ. ಈಗ ಸದ್ಯಕ್ಕೆ 3 ಇದ್ದಾವೆ. ಅದಕ್ಕೆ ನೆಕ್ಸ್ಟ್ ಬಂದರೆ ಇಲ್ಲಿ ನಮ್ಮ ಹತ್ರ ಒಂದು ಕ್ರ್ಯಾಬ್, ಒಂದು ಲೋಬ್ಸ್ಟರ್ ಸೆಟಪ್ ಮಾಡಿದ್ದೀವಿ. ಕ್ರೇ ಫಿಶು ಕೂಡ ಅಂತಾರೆ. ಇದರಲ್ಲಿ ನಾನು 4 ತರಿಸಿದ್ದು, 4ಅಲ್ಲಿ 2 ಸತ್ತೋಯ್ತು. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ಲೇ 2 ಸತ್ತೋಯ್ತು. ಈಗ 2 ಇದೆ, ಆರೆಂಜ್ ಕಲರ್ ಒಂದಿದೆ ಮತ್ತು ವೈಟ್ ಕಲರ್ ಒಂದಿದೆ. ನೋಡ್ಬೋದು ಒಂದು ಸೆಟಪ್ ಮಾಡಿದ್ದೀವಿ. ಒಂದು ರಾಕ್ ಸಿಕ್ಕಿದ್ದೀವಿ, ಹೈಡಿಂಗ್ ಪ್ಲೇಸು. ಈ ಥರ ಸೆಟಪ್ ಮಾಡಿ ಬೇಕಾದ್ರೆ ಲೋಬ್ಸ್ಟರ್ಸು, ಕ್ರೇ ಫಿಶ್ ನೀವು ನಿಮ್ಮ ಟ್ಯಾಂಕಲ್ಲಿ ಇಡ್ಬೋದು. ಅದಕ್ಕೆ ಸ್ವಲ್ಪ ಆಕ್ಸಿಜನ್ ಸಪ್ಲೈ ಕೊಡಬೇಕು. ಭಾಳ ಜನ ಏನು ಮಾಡ್ತೀರಾ, ಕ್ರ್ಯಾಬ್ ಸೆಟಪ್ ಕ್ರೇ ಫಿಶ್ ಮಾಡ್ತೀರಾ, ಆಕ್ಸಿಜನ್ ಸಪ್ಲೈ ಕೊಡೋಲ್ಲ, ಹೈಡಿಂಗ್ ಪ್ಲೇಸ್ ಕೊಡೋಲ್ಲ, ಮತ್ತು ಫಿಶಸ್ ಜೊತೆ ಇಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅದೊಂದು ಬ್ಯಾಡು. ಯಾಕಂದರೆ ಯಾವ ಫಿಶ್ ಜೊತೆಗೂ ನೀವು ಕ್ರ್ಯಾಬ್ನ ಕ್ರೇ ಫಿಶ್ನ ಇಡೋಕೆ ಹೋಗ್ಬಾರ್ದು, ಸಪ್ರೇಟಾಗಿ ಹಿಡೀರಿ. ಸೊ ಈ ಥರ ಸೆಟಪ್ ಮಾಡ್ಬೋದು. ನೋಡಿ ಎಷ್ಟು ಥರ ಯಾವ್ದು ತಿಂತಾ ಇದೆ.
ರಾ ಚಿಕನ್ ಕೊಟ್ಟಿದ್ದೀನಿ, ಪ್ರಾನ್ಸ್ ಕೊಡ್ತೀನಿ, ಈ ಥರ ನೀವು ಫೀಡಿಂಗ್ ಕೊಡ್ಬೋದು ನಿಮ್ಮ ಕ್ರ್ಯಾಬ್ಸ್ಗೆ. ಅದಾದಮೇಲೆ ಒಂದು ಬೆಟರ್ ಟ್ಯಾಂಕು ಕೂಡ ಇದ್ದಾವೆ, ಹಲವಾರು ಟ್ಯಾಂಕ್ಸು ಖಾಲಿ ಕೂಡ ಇದ್ದಾವೆ. ಇಲ್ಲಿ ಒಂದು ಮಡ್ ಸ್ಕಿಪ್ಪರ್ ಸೆಟಪ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇನ್ ಫ್ಯೂಚರಲ್ಲಿ ಇದು ಬೆಟರ್ ಫಿಶ್ ಟ್ಯಾಂಕ್ ತೆಗೆದ್ಬಿಟ್ಟು ಇಲ್ಲಿ ಈ ಜಾಗದಲ್ಲಿ ನಾನು ಮಡ್ ಸ್ಕಿಪ್ಪರ್ ಅಥವಾ ಕ್ರ್ಯಾಬ್ ಸೆಟಪ್ ಮಾಡೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಂತರ 4-5 ಬೆಟರ್ಸ್ ಇದ್ದಾವೆ, ಆದರೆ ಒಂದೇ ಬೆಟರ್ನ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಿಮಗೆ ನೋಡೋಕ್ಕೆ ಫ್ಲವಾನ್ ಸಿಗುತ್ತೆ. ಫ್ಲವಾನ್ ಬಂದು ಇದು ಗೋಲ್ಡನ್ ಬೇಸು. ನಾನು ಆಲ್ರೆಡಿ ತರಿಸಿ 2 ವರ್ಷ ಆಯಿತು. 9.9 ಮುಂಬೈನ ತರಿಸಿ ಆಲ್ರೆಡಿ 6,500 ತೊಗೊಂಡಿದ್ದು. ಆಲ್ರೆಡಿ 2 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಭಾಳ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಈಗ ಸದ್ಯಕ್ಕೆ ಫ್ಲವಾನಲ್ಲಿ ಭಾಳಷ್ಟು ಡಿಮ್ಯಾಂಡಬಲ್ ಫಿಶ್ ಯಾವುದಂದರೆ ಅದು ಗೋಲ್ಡನ್ ಬೇಸ್ ಆದಮೇಲೆ ಇಲ್ಲಿ ಒಂದು ಗೋರಾಮಿ ಇಡ್ತಿದ್ದೀನಿ, ಗೋರಾಮಿ ಸೆಟಪ್ ಮಾಡಿದ್ದೀನಿ. ಇದೇ ಗೋರಾಮಿ ನಮ್ಮ 5 ವರ್ಷದ್ದು ಬೇಬಿ ಸಿಲ್ವರ್ ಅರೋನ ಕೊಲ್ದಿದ್ದು. ಯಾಕಂದರೆ ಇದು ನಾನು 600 ರೂಪಾಯಿಗೆ ತೊಗೊಂಬಂದು ಆಲ್ರೆಡಿ 1 ವರ್ಷ ಆಗ್ತಾಯಿದೆ. ಇದು ತೊಗೊಂಬಂದು ನಾನು ನಮ್ಮ 5 ವರ್ಷದ ಸಿಲ್ವರ್ ಅರೋನ ಜೊತೆ ಹಿಡಿದೆ. ಇದು ಅದಕ್ಕೆ ನಿಬ್ಬಿಂಗ್ ಮಾಡಿ ಏನಾಯಿತು, ಆರೋನ ಜಂಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತು, ಅವಾಗ ಏಟಾಗಿ ಸತ್ತೋಯ್ತು. ಆ ಥರ ಆಗುತ್ತೆ. ಇದು ಬಹಳಷ್ಟು ವರ್ಸ್ಟ್ ಫಿಶಸ್ ಅಂತ ಹೇಳ್ತೀನಿ. ಇದು ನಮ್ಮ ಗೋರಾಮಿ ಫಿಶ್ ಎಲ್ಲ ಚೆನ್ನಾಗಿರುತ್ತೆ, ಆದರೆ ಸಪ್ರೇಟ್ ಇರಬೇಕು. ಕೆಲವೊಮ್ಮೆ ಬೈಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ನಿಬ್ಬಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಟ್ಯಾಂಕ್ ಮೇಟ್ಸ್ನ ಹರಾಸ್ ಮಾಡುತ್ತೆ. ಅದಾದಮೇಲೆ ಇಲ್ಲಿ ಗೋಲ್ಡ್ ಫಿಶ್ ಟ್ಯಾಂಕ್ ಸೆಟಪ್ ಮಾಡಿದ್ದೀನಿ. ಗೋಲ್ಡ್ ಫಿಶ್ ಎಲ್ಲ ಸತ್ತೋಯ್ತು, ಸದ್ಯಕ್ಕೆ ನಂತರ ಖಾಲಿ ಇರುತ್ತೋ ಅದಕ್ಕೆ ಇಲ್ಲಿ ಯಾವ ಮೀನು ಇಂಟ್ರೊಡ್ಯೂಸ್ ಮಾಡೋಂತ ಯೋಚನೆ ಮಾಡ್ತಾ ಇದ್ದೆ. ಸದ್ಯಕ್ಕೆ ಮಾತ್ರ ಪಾಕು ಹಾಕಿದ್ದೀನಿ, ಯಾಕಂದರೆ ಎಷ್ಟಾಯಿತು ಪಾಕು ಮತ್ತು ಗೋರಾಮಿ ಜೊತೆಲಿ ಬಿಟ್ಟರೆ ಗೋರಾಮಿ ಅದನ್ನು ಅಟ್ಯಾಕ್ ಮಾಡ್ತಾ ಇದೆ. ಅದಕ್ಕೆ ಸದ್ಯಕ್ಕೆ ಸಪ್ರೇಟ್ ಇಕ್ಕಿದ್ದೀನಿ. ಇದರಲ್ಲಿ ಇನ್ನೂ ಫ್ಯೂಚರಲ್ಲಿ ಗೋಲ್ಡ್ ಫಿಶ್ ಆ್ಯಡ್ ಮಾಡ್ತೀನಿ. ಟ್ಯಾಂಕ್ ಸೆಟಪ್ ಮಾಡಿದಾಗ 20,000 ಆಗಿಬಿಟ್ಟಿದೆ. ನಮ್ಮ ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅಂದರೆ ಕಾರ್ ತೊಗೊಂಡ್ಬಿಟ್ಟಿದ್ವಿ, ಪೆಟ್ರೋಲ್ ಹಾಕೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ, ಆ ಥರ ಆಗಿಬಿಟ್ಟಿದೆ. ಟ್ಯಾಂಕ್ ಸೆಟಪ್ ಆಗಿಬಿಟ್ಟಿದೆ, ಮೀನು ಹಾಕೋಕೆ ಇನ್ನೂ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ. ಸೊ ಫ್ಯೂಚರಲ್ಲಿ ಇಲ್ಲಿ ಗೋಲ್ಡ್ ಫಿಶ್ ಬರುತ್ತೆ. ಅದರ ಪಕ್ಕದಲ್ಲಿ ಇಲ್ಲಿ ಬಂದರೆ ಒಂದು ಟ್ಯಾಂಕ್ ಸೆಟಪ್ ಇದೆ, ಪ್ಲಾಂಟ್ ಟ್ಯಾಂಕ್ ಸೆಟಪ್ ಅಂತ ಹೇಳ್ಬೋದು. ಇಡೀ ನಮ್ಮ ಫಿಶ್ ರೂಮಲ್ಲಿ ಒಂದೇ ಒಂದು ಪ್ಲಾಂಟ್ ಟ್ಯಾಂಕ್ ಸೆಟಪ್ ಇರೋದು. ಮೊದಲು 2 ಇತ್ತು, ಈಗ ಒಂದೇ ಒಂದು ಈಗ ಇದ್ದೀನಿ. ಇದರಲ್ಲಿ ಗಪ್ಪೀಸ್ ಇದ್ದಾವೆ, ಇದರಲ್ಲಿ ಸ್ನೇಲ್ಸ್ ಇದ್ದಾವೆ. ಇದು ಎಕ್ಸ್ಟ್ರಾ ಕ್ಲಿಯರ್ ಗ್ಲಾಸ್ ಟ್ಯಾಂಕ್. ಇದು 100 ಫೀಟ್ ಟ್ಯಾಂಕು. ಹೈಟ್ ಲೆಂತ್ 1.5 ಅಡಿ ಇದೆ, ಹೈಟ್ 12 ಇಂಚಸ್ ಇದೆ, ಅಗಲ ಕೂಡ 12 ಇಂಚಸ್ ಇದೆ. ಇದರಲ್ಲಿ ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರ್ ಯೂಸ್ ಮಾಡ್ತಾ ಇದ್ದೀವಿ, ಮತ್ತು ಲೈಟು ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಇದು ಕ್ಯಾಬಿನೆಟ್ ಸೆಟಪ್ ನಾವು ತೊಗೊಂಡಿದ್ದು. ಆಲ್ರೆಡಿ ಇದು ಕೂಡ ಸೆಟಪ್ ಮಾಡಿ 4 ವರ್ಷ ಆಗ್ತಾ ಇದೆ. 4 ವರ್ಷದಿಂದ ನಮ್ಮ ಹತ್ರ ಗಪ್ಪಿಸಿದ್ದಾವೆ. ಅದರ ಪಕ್ಕದಲ್ಲಿ ಬಂದರೆ ಇಲ್ಲಿ ನಮ್ಮ ಹತ್ರ ಮರೀನ್ ಟ್ಯಾಂಕ್ ಇದ್ದಾವೆ. ಮರೀನ್ ಟ್ಯಾಂಕಲ್ಲಿ ನಮ್ಮ ಒಂದು ಡ್ರೀಮ್ ಇತ್ತು, ನಾನು ಮರೀನ್ ಫಿಶಸ್ ಇರಬೇಕು ನಮ್ಮ ಫಿಶ್ ರೂಮ್ ಅಂತ. ಅದು ಡ್ರೀಮ್ ಆಲ್ರೆಡಿ 1 ವರ್ಷ ಆಗ್ತಾಯಿದೆ ಕಂಪ್ಲೀಟ್ ಆಗಿ. 6 ತಿಂಗಳ ಹಿಂದೆ 6 ತಿಂಗಳೇನೋ ಆಗ್ತಾಯಿದೆ ಕಂಪ್ಲೀಟ್ ಆಗಿ. ಇದು ನೋಡ್ಬೋದು 2 ಫೀಟ್ ಬೈ 2 ಫೀಟ್ ಬೈ 2 ಫೀಟ್ ಟ್ಯಾಂಕ್. ಇದು ಕ್ಯೂಬ್ ಟ್ಯಾಂಕ್ ಅಂತ ಹೇಳ್ಬೋದು. ಒಂದು ಮರೀನ್ ಟ್ಯಾಂಕ್ ಸೆಟಪ್ ಮಾಡಿದ್ದೀನಿ. ಇದರಲ್ಲಿ ಸ್ಟಾರ್ ಫಿಶ್ ಇದ್ದಾವೆ, ಇದರಲ್ಲಿ ಕ್ಲರ್ಕಿ ಕ್ಲೋನ್ ಅಂತ ಫಿಶ್ ಇದೆ. ಆ ಫಿಶಸ್ ಆಲ್ರೆಡಿ ತೊಗೊಂಬಂದು 2-2 ತಿಂಗಳು ಆಗ್ತಾಯಿದೆ. ಲಕ್ಕಿಲಿ ಇದೆಲ್ಲ ಸರ್ವೈವ್ ಆಗ್ತಾ ಇದೆ, ಹೆಲ್ತಿ ಆಗಿದೆ. ಇದಕ್ಕೆ ನಾವು ಫಿಲ್ಟರ್ ಸಿಸ್ಟಮ್ ಕೂಡ ಡಿಸೈನ್ ಮಾಡಿದ್ದೀವಿ. ಫಿಲ್ಟ್ರಲ್ಲಿ ನೋಡಿ ಸ್ಕಿಮ್ಮರು ಹಾಕಿದ್ದೀವಿ, ಒಳ್ಳೆ ಮೀಡಿಯಾ ಕೂಡ ಹಾಕಿದ್ದೀವಿ. ಎಲ್ಲ ಸೆಟಪ್ ನಾವು ಚೆನ್ನಾಗಿ ಮಾಡಿದ್ದೀವಿ. ಸೊ 2 ಫೀಟ್ ಬೈ 2 ಫೀಟ್ ಟ್ಯಾಂಕ್ ಇದು ನಮಗೆ ಟೋಟಲ್ ಸೆಟಪ್ ಮಾಡೋಕ್ಕೆ ಅಪ್ರಾಕ್ಸಿಮೇಟ್ಲಿ 80,000 ಬಂತು. ಇದು ಸ್ಟ್ಯಾಂಡು, ಟ್ಯಾಂಕು ಎಲ್ಲ ಸೇರಿ 80,000 ಬಂತು ಒಂದು ಟ್ಯಾಂಕ್. ಅದ್ರ ಜೊತೆಗೆ ನಮ್ಮ ಹತ್ರ ಇಲ್ಲಿ ಒಂದು ಆಸ್ಕಾ ಟ್ಯಾಂಕ್ ಇದೆ. ಇದು ಆಸ್ಕಾ ಟ್ಯಾಂಕು. ಇದು ಕೂಡ ನನ್ನ ಹತ್ರ ಹಳೆ ಟ್ಯಾಂಕ್. ಇದು 4 ವರ್ಷ ಆಯ್ತು ನಾನು ಸೆಟಪ್ ಮಾಡಿ. ಕೋವಿಡ್ ಟೈಮಲ್ಲಿ ನಾನು ಸೆಟಪ್ ನಾನೇ ಸ್ವಂತ ಮಾಡಿದ್ದು. ಆವಾಗ ಇದರಲ್ಲಿ ನಾನು ಸಿಟ್ಲೆಟ್ಸ್ ಹಾಕಿದ್ದೆ. ಸಿಟ್ಲೆಟ್ ಜೊತೆಗೆ ನಾನು ಅದ್ರ ಮೇಲೆ ನಾನು ಸೆನೆಗಾಸ್ ಎಲ್ಲ ಹಾಕಿದ್ದೆ. ಈಗ ಸದ್ಯಕ್ಕೆ ನಾನು ಆಸ್ಕರ್ ಟ್ಯಾಂಕ್ ಮಾಡಿದ್ದೀನಿ. ಇದರಲ್ಲಿ 4 ಆಸ್ಕರ್ ಇದ್ದಾವೆ. ಆಲ್ರೆಡಿ ಒಂದು ಪೇರ್ ಮಾಡ್ಕೊಂಡ್ಬಿಟ್ಟಿದೆ, ಮರಿಗಳು ಕೊಡ್ತಾ ಇದೆ, ಮೊಟ್ಟೆ ಕೊಟ್ಟಿದೆ, ಮರಿಗಳು ಬರ್ಬೋದು ಅಂತ ಅಂದ್ಕೊತೀನಿ. ಸೊ ಇದು 3 ಫೀಟ್ ಬೈ 1.5 ಫೀಟ್ ಬೈ 1.5 ಫೀಟ್ ಟ್ಯಾಂಕು. ಇದರಲ್ಲಿ ನಾವು ಟಾಪ್ ಫಿಲ್ಟರ್ ಯೂಸ್ ಮಾಡ್ತಾ ಇದ್ದೀವಿ. ಇದು ಕೂಡ ಭಾಳಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಮತ್ತು ಕೆಳಗಡೆ ಬಂದರೆ ಅಲ್ಲಿಂದ ಸೊ ಇದು ಬಂದು ನಮ್ಮ ಹ್ಯಾಮ್ಸ್ಟರ್ ಸೆಟಪ್ಪು. ಹ್ಯಾಮ್ಸ್ಟರ್ ನೋಡಿ ಯಾವಾಗಲೂ ಮಲ್ಕೊಳ್ತಾ ಇರುತ್ತೆ. ಅದೇ ಹೇಳಿದ್ದು ನಾನು, ಯಾವಾಗಲೂ ಇದ್ರ ಕೆಲಸನೇ ಅಷ್ಟೇ, ಬರೀ ಯಾವಾಗಲೂ ಮಲ್ಕೊಳ್ತಾ ಇರುತ್ತೆ, ಆ್ಯಕ್ಟಿವ್ ಆಗಿರಲ್ಲ, ಅಷ್ಟು ಶೋಗ್ ಮಾಡಲ್ಲ. ಮತ್ತು ಇಡೀ ಜಗತ್ತಲ್ಲೇ ಕ್ಯೂಟೆಸ್ಟ್ ಪೆಟ್ ಅಂತ ಹೇಳಿದರೆ ಅದು ಹ್ಯಾಮ್ಸ್ಟರು. ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣುತ್ತೆ. ಚಿಕ್ಕ ಜಾಗದಲ್ಲಿ ನೀವು 1 ಫೀಟ್ ಬೈ 1 ಫೀಟ್ ಟ್ಯಾಂಕಲ್ಲೂ ಆರಾಮಾಗಿ ಇದು ಬೀಳುತ್ತೆ. ಜಾಸ್ತಿ ಡಿಮ್ಯಾಂಡ್ ಮಾಡಲ್ಲ, ಜಾಸ್ತಿ ಜಾಗ ಬೇಕಾಗಲ್ಲ ಇವ್ರಿಗೆ, ಜಾಸ್ತಿ ವಾತಾವರಣ ಬೇಕಾಗಲ್ಲ. ಈ ಥರ ಸೆಟಪ್ಪು 3 ಫೀಟಲ್ಲಿ 1.5 ಫೀಟ್ ಬೈ 1.5 ಫೀಟ್ ನಾನೇ ಸ್ವಂತ ಮಾಡಿದ್ದು. ಈ ಥರ ಸೆಟಪ್ ಮಾಡಿದರೆ ಸಾಕು, ಸೌಂಡ್ ಏನು ಮಾಡಲ್ಲ, ಆರಾಮಾಗಿರುತ್ತೆ. ಹ್ಯಾಮ್ಸ್ಟರ್ಸು ಈ ಥರ ವೆಜ್ಜಸಲ್ಲಿ ನೀಡಿರ್ಬೋದು. ಇದು ಒಂದು ಸೆಟಪ್ ನಮ್ಮದು. ಸೊ ಈಗ ನಾವು ನೋಡ್ತಾ ಇರೋದು ಇದು ನಮ್ಮ ಹತ್ರ ಬಡ್ಜೀಸ್ ಕೇಜ್. ಇದು ಬಡ್ಜೀಸು ಬುರಾಕ್ ಪೆಂಟ್ಸ್ ಅಂತ ಇದೆಯಲ್ಲ, ಅಲ್ಲಿ ನಾನು ತರಿಸಿದ್ದು. ಹೈಟ್ 3 ಅಡಿ ಇದೆ, ಅಗಲ 1 ಅಡಿ, ಅಗಲ 1 ಅಡಿ. ಇದರಲ್ಲಿ ಟೋಟಲ್ ಈಗ ಸದ್ಯಕ್ಕೆ 9 ಬಡ್ಜೀಸ್ ಇದ್ದಾವೆ. ನಾನು ತೊಗೊಂಬಂದಿದ್ದು 3 ಪೇರೆ. 3 ಪೇರಿಂದ ಬ್ರೀಡ್ ಆಗಿ ಡಿಫ್ರೆಂಟ್ ಪೇರ್ ಬರ್ತಾ ಇರುತ್ತೆ. ಇನ್ನೂ ಮರಿಗಳು ಬರ್ತಾ ಇರುತ್ತೆ. ನಾನು ನಮ್ಮ ಫ್ರೆಂಡ್ಗೆ ಎಲ್ಲ ಕೊಡ್ತಾ ಇರ್ತೀನಿ. ನಮ್ಮ ಯಾರಾದರೂ ನೆಂಟರು ಬಂದು ತೊಗೊಂಡೋಗ್ಬಿಡ್ತಾ ಇರುತ್ತೆ. ಯಾಕಂದರೆ ಜಾಗ ಇಲ್ವಲ್ಲ, ನಾವು ಸೇಲ್ ಮಾಡಲ್ಲ, ನಮ್ಮ ಶೌಕಿಗೆ ನಾವು ಇಕ್ಕಿರೋದು. ಸೊ ಈ ಬಡ್ಜೆಟ್ ಸೆಟಪ್ ಅಂತ ಹೇಳ್ಬೋದು. ಚಿಕ್ಕ ಕೇಜಸ್ ಇಡೋ ಬದಲು ಸ್ವಲ್ಪ ದೊಡ್ಡ ಕೇಜ್ ಕೊಟ್ಟರೆ ಒಳ್ಳೆಯದು. ಅದಕ್ಕೆ ನಾನು ಸ್ವಲ್ಪ ದೊಡ್ಡ ಕೇಜ್ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇನ್ನು ಮುಂದೆ ನಾವು ನೋಡೋಣ, ಅಪ್ಗ್ರೇಡ್ ಮಾಡ್ತೀವಿ. ಅದಾದಮೇಲೆ ನಮ್ಮ ಹತ್ರ ಪರಿಮಳ 2 ಇದ್ದಾವೆ. ಮೊದಲು ನಮ್ಮ ಹತ್ರ 5 ಇತ್ತು, 5 ತೆಗ್ಬಿಟ್ಟಿದ್ದೀನಿ, 3 ತೆಗ್ಬಿಟ್ಟು ನಮ್ಮ ಫ್ರೆಂಡ್ ಕೊಟ್ಬಿಟ್ಟೆ. ಯಾಕಂದರೆ ಜಾಸ್ತಿ ಪರಿಮಳ ಇದ್ದರೆ ಅಷ್ಟು ಸೌಂಡ್ ಬರುತ್ತೆ, ಮತ್ತು ಇದಕ್ಕೆ ಜಾಸ್ತಿ ಜಾಗ ಬೇಕಾಗುತ್ತೆ. ನಮ್ಮ ಹತ್ರ ಜಾಸ್ತಿ ಜಾಗ ಇಲ್ಲ, ಸೆಟಪ್ ಇಲ್ಲ. ಅದಕ್ಕೆ ನಾನು
ಕೊಟ್ಟಿಲ್ಲ. ಈಗ ಸದ್ಯಕ್ಕೆ ನಮ್ಮ ಹತ್ರ ಎರಡಿದೆ ನೋಡಿ, ಎರಡಿದೆ ಸದ್ಯಕ್ಕೆ ನಮ್ಮ ಹತ್ರ ಎರಡೇ ಪರಿಮಳ ಇರೋದು. ನಂತರ ಕಲೆಕ್ಷನಲ್ಲಿ ಇರಲಿ ಅಂತ ನಮ್ಮ ಪೆಟ್ಸಲ್ಲಿ ಇರಲಿ, ನಂತರ ನಂದು ಡ್ರೀಮ್ ಇತ್ತು ಪರಿಮಳ ಇರಬೇಕಂತ, ಅದಕ್ಕೆ ನಾರ್ಮಲ್ ಪರಿಮಳ ಇಕ್ಕಿದ್ದೀನಿ. ಅದೊಂದು ಮರಿ ರೀಸೆಂಟಾಗಿ ಕೊಟ್ಟಿದ್ದು, ಆಲ್ರೆಡಿ ದೊಡ್ಡಾಗಿ ನೋಡಿ. ಜೊತೆಗೆ ಬಿಟ್ಟರೆ ಇಕ್ಕೊಳಲ್ಲ, ಯಾಕಂದರೆ ಮರಿ ಅಲ್ವಾ, ಜಗಳ ಆಡಿದ್ದು ಇಕ್ಕೊಳಲ್ಲ, ಅದಕ್ಕೆ ಸಪ್ರೇಟಾಗಿ ಇಕ್ಕಿದ್ದೀನಿ. ಅದು ಸೊ ಇದು ನಮ್ಮ ಮನೆಯಲ್ಲಿರೋ ಟ್ಯಾಂಕು. ಮೇಲ್ಗಡೆ ಎಲ್ಲ ಫಿಶ್ ರೂಮ್ ಟ್ಯಾಂಕ್ ನೋಡಿದ್ವಿ. ಇದು ಮೊದಲು ನಾವು ಇಲ್ಲೇ ಟ್ಯಾಂಕ್ ಇಕ್ತಾ ಇದ್ವಿ. ಫಸ್ಟ್ ನಾವು ಚಾನಲ್ ಸ್ಟಾರ್ಟ್ ಮಾಡುವಾಗ ಇಲ್ಲೇ ನಾವು ಟ್ಯಾಂಕ್ ಸೆಟಪ್ ಮಾಡಿರ್ತಾ ಇದ್ವಿ. ಜಾಗ ಆಗಿಲ್ಲ ಅಂತ ನಾವು ಮೇಲ್ಗಡೆ ಶಿಫ್ಟ್ ಮಾಡಿಬಿಡ್ತೀವಿ. ಈಗ ನಮ್ಮ ಹತ್ರ ಒಂದು ಡಿಸ್ಕಸ್ ಟ್ಯಾಂಕ್ ಇದೆ. ಮೊದಲು ಚಿಕ್ಕ ಮೀನು ಇಡ್ತಾ ಇದ್ವಿ, ನಾರ್ಮಲ್ ಮೀನು ನಾವು ಇಡ್ತಾ ಇದ್ವಿ. ಸಿಲ್ವರ್ ಇರ್ಬೋದು, ಗೋಲ್ಡ್ ಫಿಶ್ ಇರ್ಬೋದು, ಮೌಲೀಸ್ ಗಪ್ಪೀಸು. ಈಗ ನಾವು ಸ್ವಲ್ಪ ಕಾಸ್ಟ್ಲಿ ಫಿಶಸ್ ಇರುತ್ತೆ ಟ್ರೈ ಮಾಡ್ತಾ ಇದ್ವಿ. ಇದು ಡಿಸ್ಕಸ್ 9 ಇದೆ, 6 ಇದೆ, 9,000 ರೂಪಾಯಿಗೆ ತೊಗೊಂಡಿದ್ದು. ಒಂದು ಫಿಶಸ್ ಬಂದು 1,450 ರೂಪಾಯಿ ಸಿಂಗಲ್ ಫೀಸ್ನ ತೊಗೊಂಡಿದ್ದು. 1,600 ರೂಪಾಯಿ ನಮಗೆ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದು. ಇಲ್ಲೂ ಕೂಡ ನಮಗೆ ಒಂದು ಮೋಸ ಆಯಿತು, ಯಾಕಂದರೆ ಹೇಳೋದು ಒಂದು ಕೊಡೋದು ಒಂದು. ಸೊ 4 ಇಂಚಿದೆ ಅಂತ ಹೇಳಿದ್ದು, ಅದರಲ್ಲಿ ಈ ಮೀನು ಬಂದು 3 ಇಂಚು ಕೂಡ ಇಲ್ಲ. ಈಗ ಅಲ್ಲಿಂದ ತೊಗೊಂಬಂದು 1 ತಿಂಗಳಾಗ್ತಾಯಿದೆ ಈ ವಿಡಿಯೋ ಮಾಡ್ತಾ ಇರೋದು. ಅದ್ರ ಮುಂಚೆ ಇನ್ನೂ ಚಿಕ್ಕದಿತ್ತು. ನಾನು ದೊಡ್ಡ ಸೈಜ್ ತರಿಸಿದ್ದು, ಈ ಸೈಜ್ ತೋರಿಸಿ ನನಗೆ ಈ ಸೈಜ್ ಕೊಡ್ತೀನಿ 1,600 ರೂಪಾಯಿ ಸಿಂಗಲ್ ಅಂತ ಹೇಳಿ ಅದರಲ್ಲಿ ಮಿಕ್ಸ್ ಮಾಡಿ 2 ಚಿಕ್ಕದು ಕೊಟ್ಟಿದ್ದಾರೆ. ಈ ಥರ ಬಹಳಷ್ಟು ಮೋಸ ಆಗುತ್ತೆ. ಡಿಸ್ಕಸ್ ಡೀಲರು ಜಾಸ್ತಿ ಇದೆ ಮಾಡಿ, ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಒಬ್ಬರೊಬ್ರು. ನಾನು ಕಂಪ್ಲೇಂಟ್ ಮಾಡೋದು ಹೇಳಿದರು, ಸರ್ ಅಸಾರ್ಟೆಡ್ ಸೆಟಲ್ಲಿ ಹಂಗೆ ಬರೋದು, ಒಂದು ಚಿಕ್ಕ ಬರುತ್ತೆ, ಒಂದು ದೊಡ್ಡ ಬರುತ್ತೆ. ನಾನು ಹೇಳಿದೆ ಪ್ರೈಸ್ ಯಾಕೆ ಸೇಮ್ ತೊಗೊಂಡೆ ಎಲ್ಲಕ್ಕೆ, ಯಾಕಂದರೆ ಚಿಕ್ಕದಿದೆಯಲ್ಲ ಅಂದರೆ ಏನಿಲ್ಲ ಸರ್ ಹಂಗೆ ಬರೋದು ಅಂತ ಹೇಳಿ. ಬೊಂಬೈಯಲ್ಲಿ ನನ್ನ ಪ್ರಕಾರ ಇದು 600 ರೂಪಾಯಿ ಎಲ್ಲ ಸಿಗ್ಬಿಡುತ್ತೆ. ನಮ್ಮ ಹತ್ರನೇ ಮೋಸ ಮಾಡ್ತಾರೆ ಅಂದರೆ ಇವರು. ಬೇರೆ ಹೊಸ ಹಾಬಿಯಸ್ಗೆ ಯಾವ ಥರ ಟೋಪಿ ಆಗ್ತಾರೆ ನೀವು ಯೋಚನೆ ಮಾಡ್ಕೊಳ್ಳಿ. ಆಲ್ರೆಡಿ 1 ತಿಂಗಳಾಯ್ತು ತೊಗೊಂಬಂದು, 1 ತಿಂಗಳ ಹಿಂದೆ ಇನ್ನೂ ಚಿಕ್ಕದಿತ್ತು. 1 ತಿಂಗಳಿಂದ ನಾನು ಅದಕ್ಕೆ ಫೀಡಿಂಗ್ ಮಾಡಿಸಿ ಈ ಥರ ಬೆಳೆಸಿದ್ದೀನಿ. ಇದರಲ್ಲಿ ಸೆಟಪ್ ನಾನು ಕೊಟ್ಟಿರೋದು ನೋಡಿ, ಆಕ್ಸಿಜನ್ ಸಪ್ಲೈ ಕೊಟ್ಟಿದ್ದೀನಿ. ಜೊತೆಗೆ ನಾವು ಇಲ್ಲಿ ಸಮ್ ಫಿಲ್ಟರ್ ಇದೆ. ಸೊ ಇಲ್ಲಿ ಸಮ್ ಫಿಲ್ಟ್ರಿಂದ ನಾವು ನೀರು ಕ್ಲೀನ್ ಮಾಡೋದು. ನೋಡಿ ಸಮ್ ಫಿಲ್ಟರ್ ಇದೆ, ಇದರಿಂದ ನೀರು ಕ್ಲೀನಾಗಿ ಹೋಗೋದು. ಇದಕ್ಕೂ ಫಿಲ್ಟರ್ ಸಿಸ್ಟಮ್ 3 ಫೀಟ್ ಬೈ 1.5 ಫೀಟ್ ಬೈ 1.5 ಟ್ಯಾಂಕ್ ಇದೆ. ಇದ್ರ ಪ್ರಕಾರ ನಾವು ಫಿಲ್ಟರ್ ಮಾಡೋದು. ಅದಾದಮೇಲೆ ನನ್ನ ಹತ್ರ ಯೆಲ್ಲೋ ಬೆಲ್ಲಿ ಟೆಟಲ್ಸ್ ಇದೆ. ನನ್ನ ಹತ್ರ ಯೆಲ್ಲೋ ಬೆಲ್ಲಿ ಟೆಟಲ್ ಬರ್ತಾ ಇರುತ್ತೆ, ನಾನು ಸೀಲ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನನಗೋಸ್ಕರ 2 ಹೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ದೊಡ್ಡ ಮಾಡಿ ಮತ್ತೆ ಬ್ರೀಡಿಂಗ್ ಮಾಡ್ಸೋಣ ಅಂತ. ಇದು ಪ್ಯೂರ್ ಯೆಲ್ಲೋ ಬೆಲ್ಲಿ, ಭಾಳಷ್ಟು ಕಮ್ಮಿ ಅಂತ ಮತ್ತು ರೇರ್ ಎಕ್ಸಾಟಿಕ್ ಅಂತ ಹೇಳ್ಬೋದು. ಇಂಡಿಯನ್ ಬ್ರೀಡ್ ಅಲ್ಲ ಇದು, ಯೆಲ್ಲೋ ಬೆಲ್ಲಿ ಪ್ಯೂರ್ ಟೆಟಲ್ಸ್. ನಾನೇ ನನ್ನ ಥರ ಪೇರೆಂಟ್ಸ್ ಇದಿಲ್ಲ, ಅದು ಮೊಟ್ಟೆ ಕೊಟ್ಟು ಅದರಿಂದ ಮರಿ ಬಂದಿರೋದು. 2 ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾದ ಸೆಟಪ್ ನೋಡಿ, ಬಾಸ್ಕಿಂಗ್ ಏರಿಯಾ ಕೊಟ್ಟಿದ್ದೀನಿ, ಫಿಲ್ಟರ್ ಕೊಟ್ಟಿದ್ದೀನಿ. ಈ ಥರ ಯು ಬಿಲೆಟ್ ಎಲ್ಲ ಸೆಟಪ್ ಮಾಡಿ ನೀವು ಆರಾಮಾಗಿ ಇಡ್ಬೋದು. ಒಂದು 6 ತಿಂಗಳು 8 ತಿಂಗಳು ಈ ಥರ ಈ ಟ್ಯಾಂಕ್ ಟಬಲ್ಲಿ ಇಟ್ಟು ಸ್ವಲ್ಪ ದೊಡ್ಡಾದ ಮೇಲೆ ಬೇಕಾದ್ರೆ ನೀವು ಪಾಂಡಲ್ಲಿ ಶಿಫ್ಟ್ ಮಾಡ್ಬೋದು, ಅಥವಾ ದೊಡ್ಡ ಟ್ಯಾಂಕಲ್ಲಿ ನೀವು ಇಡ್ಬೋದು. ಇದು ಪ್ಯೂರ್ ಯೆಲ್ಲೋ ಬೆಲ್ಲಿ. ಅಪ್ರಾಕ್ಸಿಮೇಟ್ಲಿ 6,000 ರೂಪಾಯಿ ನಿಮಗೆ 7,000 ರೂಪಾಯಿ ಜೊತೆ ಸಿಗುತ್ತೆ ಮಾರ್ಕೆಟಲ್ಲಿ. ಆರ್ಯ ಸೆಟಲ್ ಬೇರೆ ಸಿಗುತ್ತೆ. ಆರ್ಯ ಸೆಟಲ್ ಬಂದು ನಿಮಗೆ 1,500 ರೂಪಾಯಿಗೆಲ್ಲ ಸಿಗ್ಬಿಡುತ್ತೆ. ಆದರೆ ಇದು ಪ್ಯೂರ್ ಯೆಲ್ಲೋ ಬೆಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ರೇರ್ ಇದೆ ಅಂತ ನನ್ನ ಹತ್ರ ನಾನು ಈಗ ಮರಿಗಳು ಇಟ್ಕೊಂಡಿದ್ದೀನಿ. ಸೊ 2 ದೊಡ್ಡದಿದೆ ನನ್ನ ಹತ್ರ ಇವಾಗ ಸದ್ಯಕ್ಕೆ ಯೆಲ್ಲೋ ಬೆಲ್ಲಿ ಪೇರೆಂಟ್ಸು, ಮತ್ತು 2 ಮರಿಗಳು ಚಿಕ್ಕದಿದೆ. ಇದಕ್ಕೆ ಯೂಬಿಲೆಟ್ ಮಸ್ಟು, ಅದು ಕೂಡ ನಾನು ಸೆಟಪ್ ಮಾಡಿದ್ದೀನಿ. ನೀವು ಯಾವುದಾದ್ರೂ ಚಿಕ್ಕ ಟಬ್ಬಲ್ಲಿ ಅಥವಾ ಬೌಲಲ್ಲಿ ಇಡಕ್ಕೆ ಹೋಗ್ಬಿಡಿ. ಈ ಥರ ಸೆಟಪ್ ಇದ್ದರೆ ಆವಾಗಲೇ ನಿಮ್ಮ ಟಟಲ್ಸು ಗ್ರೋ ಆಗೋದು. ಅದು ಬಿಟ್ಟರೆ ನನ್ನ ಹತ್ರ ಇನ್ನೊಂದು ಎಕ್ಸಾಟಿಕ್ ಜೇಡ ಕೂಡ ಇದ್ದಾವೆ. ನನ್ನ ಹತ್ರ ಜೇಡ ಇದೆ ಅಂದರೆ ಎಲ್ಲರೂ ನನ್ನ ಹತ್ರ ಆಶ್ಚರ್ಯ ಪಡ್ತಾರೆ, ಏನು ಅದು ಕೂಡ ಸಾಕ್ತಾರೆ ಯಾರಾದರೂ, ಅದು ಸಾಕು ಪ್ರಾಣಿ ಅಂತ ಭಾಳಷ್ಟು ಆಶ್ಚರ್ಯ ಪಡ್ತಾರೆ. ನನ್ನ ಹತ್ರ 2 ಇದೆ. ಇದು ಕೂಡ ಎಕ್ಸಾಟಿಕ್ಕು ಮತ್ತು ಜೇಡ ಕೂಡ ಭಾಳಷ್ಟು ಜನ ತಮ್ಮ ಹತ್ರ ಇಡ್ತಾರೆ. ಅವ್ರವ್ರ ಚೌಕಿ ಅದು, ನನ್ನ ಚೌಕಿ ಕೂಡ ಇದು. ಯಾಕಂದರೆ ಇಂಟರ್ನ್ಯಾಷನಲ್ ಎಲ್ಲ ಜಾಸ್ತಿ ನಾನು ಇಡ್ತಾರೆ ನೋಡ್ಬೋದು. ಇಂಡಿಯಾದಲ್ಲಿ ಭಾಳಷ್ಟು ಕಮ್ಮಿ ಹಾಬಿ ಇದು. ನಂತರ ನಾನು ಇಡ್ತೀನಿ. ಇದಕ್ಕೆ ಗೋಲ್ಡನ್ ಚಾಕೋನಿ ಅಂತಾರೆ. ಇದು ಬಂದು ನಿಮಗೆ ಈ ಸೈಜಲ್ಲಿ ನಿಮಗೆ ಬರಬೇಕಂದ್ರೆ 4,000-5,000 ರೂಪಾಯಿ ಸಿಗುತ್ತೆ. ಇದು ನಾರ್ಮಲ್ ನಮ್ಮ ಮನೇಲಿ ಸಿಗುತ್ತಲ್ಲ ಆ ಥರದಲ್ವ. ಭಾಳ ಜನ ಏನು ಮಾಡ್ತಾರೆ, ನಮ್ಮ ಮನೆಯಲ್ಲಿ ಸಿಗುತ್ತೆ ಜೇಡ, ಇದಕ್ಕೇನು ಕೊಡಬೇಕು ಕಾಸು, ನಮ್ಮ ಹತ್ರನೇ ಇರುತ್ತೆ. ನಮ್ಮ ಹತ್ರ ಇರೋದು ಬೇರೆ, ಅದು ಅಷ್ಟು ಸುಂದರವಾಗಿರಲ್ಲ. ನಮ್ಮ ಬಾವಿಯಲ್ಲೂ ಅಥವಾ ನಮ್ಮ ಕೆರೆಯಲ್ಲೂ ಕೂಡ ಮೀನುಗಳು ಇರುತ್ತೆ. ಆದರೆ ಜಾಸ್ತಿ ಕಾಸು ಕೊಟ್ಟು ಯಾಕೆ ತೊಗೊಂಬಂದು ನಾವು ಅಕ್ವೇರಿಯಮಲ್ಲಿ ಇಡ್ತೀವಿ, ಅದು ಎಕ್ಸಾಟಿಕ್ ಇರುತ್ತೆ ಮತ್ತು ಕಲರ್ಫುಲ್ ಇರುತ್ತೆ. ಅದೇ ಥರ ಇದು ಕೂಡ ಭಾಳಷ್ಟು ರೇರಾಗಿರುತ್ತೆ ಜೇಡಗಳು. ನಾನು ಕೈಲಿ ತೊಗೊಂಡು ತೋರಿಸ್ತೀನಿ. ಇನ್ನು ಚಿಕ್ಕದಿದು, ಇನ್ನು ಮರಿಗಳು ಇನ್ನೂ ಸ್ವಲ್ಪ ದೊಡ್ಡದಾದಮೇಲೆ ಇನ್ನೂ ಸುಂದರವಾಗಿ ಕಾಣುತ್ತೆ. ಆವಾಗ ಇದು ನಾನ್ ವೆನಮಸ್, ಕಚ್ಚೋದಿಲ್ಲ ಮತ್ತು ಇದರಲ್ಲಿ ವಿಷ ಏನೂ ಇರಲ್ಲ, ಮತ್ತು ಬ್ಯೂಟಿಫುಲ್ ಆಗಿ ಕಾಮ್ಫುಲ್ ಇರುತ್ತೆ. ನಿಮ್ಮ ಕೈಯಲ್ಲಿ ಹಿಡ್ಕೊಬೋದು, ಜೊತೆಲಿ ಓಡಾಡ್ಕೊಬೋದು. ಅಂದರೆ ಎಲ್ಲಾದರೂ ಹೋಗ್ಬಿಟ್ರೆ ನಿಮ್ಮ 6,000 ಹೋಯ್ತು ಆ ಥರ ಜೇಡಗಳು. ಅದು ಬಿಟ್ಟರೆ ನನ್ನ ಹತ್ರ 2 ಇದೆ ಟೋಟಲು. ಇದು ಗೋಲ್ಡನ್ ಚಾಕೋನಿ ಅಂತಾರೆ. ಬಿಗಿನರ್ಸ್ಗೋಸ್ಕರ ಭಾಳಷ್ಟು ಈಸಿ ಟು ಕೇರ್. ಒಂದು ಸಲ ತೊಗೊಂಬಂದು ಕೊಟ್ಬಿಟ್ರೆ, ಒಂದು ಸಲ ಒಂದು ಮೀಲ್ ವಾಮ್ ಕೊಟ್ಬಿಟ್ರೆ 1 ವಾರ ಅದರಲ್ಲೇ ಅದು ಇರುತ್ತೆ. ನೋಡಿ ಎಷ್ಟು ಓಡಾಡ್ತಾ ಇದ್ದಾರೆ ಕೈಯಲ್ಲಿ, ಯಾವ ಥರ ಕಾಣ್ತಾ ಇದೆ. ಭಾಳಷ್ಟು ಚಿಕ್ಕದಿತ್ತು, ಒಂದು ಸೊಳ್ಳೆ ಥರ ಚಿಕ್ಕದಿತ್ತು. ಆವಾಗ ತೊಗೊಂಬಂದು ನಾನು 1 ವರ್ಷ ಇದ್ದೆ. ಈಗ ನೋಡಿ ಎಷ್ಟು ದೊಡ್ಡಾಗಿದೆ. ಇದು ಚಿಕ್ಕ ಇರುವ ನನ್ನ ವೀಡಿಯೋ ತೋರಿಸ್ತಾ ಇದ್ದೀವಿ. ಈಗ ನೋಡಿ ಎಷ್ಟು ದೊಡ್ಡಾಗಿದೆ ಅಂತ.
ಭಾಳ ಬ್ಯೂಟಿಫುಲ್ ಕಾಣುತ್ತೆ, ಒಂದು ಅಟ್ರ್ಯಾಕ್ಷನ್ ಇದು. ಯಾರಿಗೂ ಅದು ಇಟ್ಟು ಅವ್ರಿಗೆ ಅಟ್ರ್ಯಾಕ್ಷನ್ ಇರುತ್ತೆ, ಅವ್ರಿಗೆ ಐಡಿಯಾ ಇರುತ್ತೆ. ಭಾಳ ಜನ ಅಂದ್ಕೊಳ್ತಾರೆ ಜೇಡ ಕೂಡ ಸಾಕ್ತಾರೆ ಯಾರಾದರೂ ಅಂತ, ಆ ಥರ. ಅದು ಬಿಟ್ಟರೆ ನಂತರ ಮೆಕ್ಸಿಕನ್ ಫೈರ್ ಲೆಗ್ ಇದೆ. ಮೆಕ್ಸಿಕನ್ ಫೈರ್ ಲೆಗ್ ಭಾಳಷ್ಟು ಸುಂದರವಾಗಿ ಕಾಣುತ್ತೆ, ಅದು ರೆಡ್ ಕಲರಲ್ಲಿ ಬರುತ್ತೆ, ಅದು ಕೂಡ ಇದೆ. ಇದು ಬಂದು ಡ್ರೈಯಲ್ಲಿ ಇರೋದು. ನಾನು ಮೊದಲು ತೋರಿಸಿದ್ದು ಅದು ನೀವು ಬೇಕಾದ್ರೆ ನೀರು ಇರುವ ಜಾಗದಲ್ಲಿ ಇಡ್ತರೂ ಓಕೆ. ಇದು ಈಗ ತೋರಿಸ್ತಿರೋದು ಇದು ಆಫ್ರಿಕನ್ ಫೈರ್ ಲೆಗ್ ಅಂತ. ಇದಕ್ಕೆ ಯಾವಾಗಲೂ ಡ್ರೈ ಇರಬೇಕು, ಅದಕ್ಕೆ ನಾನು ನೀರು ಎಲ್ಲೂ ಕಾಣ್ತಾ ಇಲ್ಲ, ಎಷ್ಟು ಸುಂದರವಾಗಿ ಇದು ಕೂಡ ಭಾಳಷ್ಟು ಸುಂದರವಾಗಿ ಕಾಣುತ್ತೆ. ಸ್ವಲ್ಪ ದೊಡ್ಡದಾಗಿಬಿಟ್ರೆ ನೀವು ಬೇಕಾದರೆ ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡ್ಬೋದು. ಅದರಲ್ಲಿ ನೀವು ಮೆಕ್ಸಿಕನ್ ಫೈರ್ ಲೆಗ್ ಅಂತ ಚೆಕ್ ಮಾಡಿ, ಎಷ್ಟು ಸುಂದರವಾಗಿ ಕಾಣುತ್ತೆ ದೊಡ್ಡಾದ ಮೇಲೆ. ಈಗ ಚಿಕ್ಕದಿದೆ ಅಷ್ಟು ಸುಂದರವಾಗಿ ಕಾಣ್ತಾ ಇಲ್ಲ. ಯಾವ ಮೀನಿರಲಿ, ಯಾವುದು ಪ್ರಾಣಿ ಇರಲಿ, ಸ್ವಲ್ಪ ಚಿಕ್ಕದಿರುವಾಗ ಅಷ್ಟು ಸುಂದರವಾಗಿ ಕಾಣುತ್ತೆ. ಸ್ವಲ್ಪ ದೊಡ್ಡಾದ ಮೇಲೆ ಲೈಕ್ ಫ್ಲವನ್ ಇರ್ಬೋದು, ಬೆಟಾ ಫಿಶ್ ಇರ್ಬೋದು, ಮೀನುಗಳು ಯಾವ ದೊಡ್ಡಾದ ಮೇಲೆ ಅಷ್ಟು ಕಲರ್ಫುಲ್ ತೋರಿಸತ್ತೋ, ಇದು ಕೂಡ ಸ್ವಲ್ಪ ದೊಡ್ಡಾದ ಮೇಲೆ ಇದ್ರ ಕಲರ್ನೆಸ್ಸು ಮತ್ತು ಬ್ಯೂಟಿಫುಲ್ ಕಾಣುತ್ತೆ. ಈಗ ಸದ್ಯಕ್ಕೆ ಸ್ವಲ್ಪ ಚಿಕ್ಕದಿರೋಸ್ಕೋಸ್ಕರ ನಾವು ಈ ಥರ ಸೆಟಪ್ ಮಾಡಿ ನೀವು ಆರಾಮಾಗಿ ಪೂರ್ತಿ ಲೈಫ್ ಕೂಡ ಇದರಲ್ಲೇ ಇಡ್ಬೋದು. ಈಗ ನಾನು ಕೈಲಿ ತೊಗೊಂಡು ತೋರಿಸ್ತೀನಿ ಜೇಡಗಳು ಹೆಂಗೆ ಕಾಣುತ್ತೆ ಅಂತ ನೋಡಿ. ಇದು ಭಾಳಷ್ಟು ಆ್ಯಕ್ಟಿವ್, ಫುಲ್ ಫಾಸ್ಟ್ ಅಂತ ಹೇಳ್ಬೋದು. ಒಂದೇ ಕ್ಷಣಕ್ಕೆ ಎಲ್ಲೋ ಹೋಗ್ಬಿಡುತ್ತೆ ಹೇಳೋಕ್ಕಾಗಲ್ಲ. ಇದು ಬಂದು ಸ್ವಲ್ಪ ಕಾಸ್ಟ್ಲಿ, 8,000 ರೂಪಾಯಿ ಇದು ತೊಗೊಂಡು ಹೋಗಿದ್ರೆ. ಎಲ್ಲಾದರೂ ಹೋಗ್ಬಿಟ್ರೆ 8,000 ಹೋಯ್ತು. ನೀವು ಇಡ್ತಾಯಿದ್ರೆ ಭಾಳಷ್ಟು ರಿಸ್ಕಿ ಮತ್ತು ನೋಡ್ಕೊಂಡು ಇಡಬೇಕು. ಇನ್ನೂ ಚಿಕ್ಕದಿದು, ಇನ್ನೂ 1.5 ವರ್ಷ ಅಂತ ಹೇಳ್ಬೋದು. ಇದು ಲೈಫು 20+ ಇಯರ್ಸ್ ಇರುತ್ತೆ. ನೀವು ಆರಾಮಾಗಿ ನೋಡಿಕೊಂಡ್ರೆ 20-30 ಇಯರ್ಸ್ ತನಕ ಇದು ಜೀವನ ಮಾಡುತ್ತೆ. ಇನ್ನೂ ಸ್ವಲ್ಪ ದೊಡ್ಡ ಆಗೋ ಥರ ಇದು ಬ್ಯೂಟಿಫುಲ್ನೆಸ್ ಇನ್ನೂ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅಪ್ಡೇಟ್ಸು ಸಿಗ್ತಾ ಇರುತ್ತೆ. ಸೊ ನೀವು ಅದೇ ರಿಕ್ವೆಸ್ಟ್ ನಿಮಗೆಲ್ಲರಿಗೂ, ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಭಾಳಷ್ಟು ಕಮ್ಮಿ ವೀಡಿಯೋ ಕನ್ನಡಲ್ಲಿ ಮಾಡೋರು ನಾನು ಮಾಡ್ತಾಯಿದ್ದೀನಿ. ಭಾಳಷ್ಟು ಅಪ್ಡೇಟ್ಸು ಕೊಡ್ತಾಯಿದ್ದೀನಿ ಪೆಟ್ಸ್ ಮೇಲೆ, ಈ ಥರ ಎಕ್ಸೋಟಿಕ್ ಪೆಟ್ಸ್ ಮೇಲೆ. ಸೊ ನಿಮ್ಮ ಸಪೋರ್ಟ್ ಇದ್ರೇ ಇನ್ನೂ ಭಾಳಷ್ಟು ಎಕ್ಸೋಟಿಕ್ ಪೆಟ್ ತೊಗೊಂಬೋದು. ಅದ್ರ ಜೊತೆಗೆ ಅದ್ರ ಮೇಲೆ ವೀಡಿಯೋ ಮಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು. ಸ್ವಲ್ಪ ರಿಕ್ವೆಸ್ಟ್ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಜಾಯಿನ್ ಬಟನ್ನು ಕೂಡ ಇದೆ ನಮ್ಮ ಚಾನಲಲ್ಲಿ. ಜಾಯಿನ್ ಬಟನ್ ಸೇರಿಸಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ಬೋದು. ಈ ಥರ ಭಾಳಷ್ಟು ಎಕ್ಸೋಟಿಕ್ ಪೆಟ್ ತೊಗೊಂಬರೋಕ್ಕೆ ನಮಗೂ ಹೆಲ್ಪ್ ಆಗುತ್ತೆ. ಬರ್ತಾ ಇದ್ರ ಮೇಲೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಇದ್ರ ಮೇಲೆ ವೀಡಿಯೋ ಬರ್ತಾ ಇರುತ್ತೆ. ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಇಟ್ಕೊಂಡಿರಿ. ಇದ್ರ ಮೇಲೆ ನಾವು ರೆಗ್ಯುಲರಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಯಾವ ಥರ ಇದಕ್ಕೆ ಫೀಡ್ ಮಾಡಬೇಕು, ಏನು ಫೀಡ್ ಮಾಡಬೇಕು, ಯಾವ ಥರ ನೋಡ್ಕೊಬೇಕು, ಆ ಥರ ಎಲ್ಲ ಇನ್ಫಾರ್ಮೇಷನ್ ನಮ್ಮ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಕನ್ನಡದ ಓನ್ಲಿ ಒಂದು ಚಾನಲು, ಅದರ ಮೇಲೆ ನಿಮಗೆ ಎಕ್ಸೋಟಿಕ್ ಪೆಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಸಿಗೋದು. ಅದು ಯಾವುದಂದರೆ KS ಅಕ್ವೇರಿಯಮ್ಸ್. ಇದೇ ಚಾನಲ್ಲು ಈಗ ನೀವು ನೋಡ್ತಾ ಇರೋದು. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಆದರೆ ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ, ಚಾನಲ್ ಮೆಂಬರ್ಶಿಪ್ ತೊಗೊಂಡು. ಅದರಿಂದ ಭಾಳಷ್ಟು ನಾವು ಪೆಟ್ಸ್ ತೊಗೊಂಡು ಬರ್ತಾ ಇರ್ತೀವಿ. ನಿಮಗೂ ಹೆಲ್ಪ್ ಆಗುತ್ತೆ, ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಅದು ಬಿಟ್ಟರೆ ನನ್ನ ಹತ್ರ ಒಂದು ಬೇಬಿ ಫ್ಲವನ್ ಇದೆ. ಅದು ತೊಗೊಂಡು 4 ತಿಂಗಳಾಯಿತು. 50 ರೂಪಾಯಿಗೆ ಸಿಗುತ್ತಲ್ಲ ಅಕ್ವೇರಿಯಂ ಶಾಪಲ್ಲಿ, 50 ರೂಪಾಯಿ 100 ರೂಪಾಯಿಗೆ. ಅದು ತೊಗೊಂಬಂದು ಇಟ್ಟಿದ್ದು. ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ತೊಗೊಂಬಂದಿದ್ದೆ. ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಎಷ್ಟು ದೊಡ್ಡಾಗುತ್ತೆ ಮೀನು ತೊಗೊಂಬಂದ್ರೆ. ನಾರ್ಮಲ್ ಅಕ್ವೇರಿಯಂ ಶಾಪ್ ಸಿಗುತ್ತಲ್ಲ ಅದೇ ಥರ ದೊಡ್ಡದಾಗತ್ತಾ, ಅಥವಾ ಹೆಡ್ ಬರುತ್ತೆ ಇಲ್ವೋ, ಕಲರೇಷನ್ ಬರುತ್ತೆ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಒಂದು 100 ರೂಪಾಯಿಗೆ ಸಿಗೋ ಅಕ್ವೇರಿಯಂ ಶಾಪಲ್ಲಿ ಮೀನು ತೊಗೊಂಬಂದು 2 ಇಕ್ಕಿದೆ. ಅದರಲ್ಲಿ ಒಂದು ಸತ್ತೋಯ್ತು. ಈಗ ಒಂದಿದೆ. 6 ತಿಂಗಳಿಂದ ಆಲ್ರೆಡಿ ಇದು ಬೆಳೀತಾ ಇದೆ, ಚೆನ್ನಾಗಿ ಹೆಡ್ಡು ಕೂಡ ಬರ್ತದೆ. ಆದರೆ ಫೀಮೇಲ್ ಬಂದಿದೆ, ಮೇಲ್ ಬಂದಿಲ್ಲ. ನೀವು 100 ರೂಪಾಯಿ ಸಿಗೋದು ಫ್ಲವನ್ ತೊಗೊಂಬಂದು ನೀವು ಚೆನ್ನಾಗಿ ಫೀಡ್ ಮಾಡಿದರೆ ಗ್ರೋ ಆಗುತ್ತೆ. ಫೀಮೇಲ್ ಬಿಟ್ಟು ಚಿಕ್ಕಿರುವಾಗ ಅದರಲ್ಲಿ ಫೀಮೇಲ್ ಹೇಳೋದು ಭಾಳಷ್ಟು ಕಷ್ಟ. ಅದಕ್ಕೆ ಸ್ವಲ್ಪ ತೊಗೊಂಡ್ರೆ ನೀವು 4-5 ತೊಗೊಂಡು ನೀವು ಅದಕ್ಕೆ ಚೆನ್ನಾಗಿ ಫೀಡ್ ಮಾಡ್ತಾಯಿದ್ರೆ ಮೇಲೂ ಬರ್ಬೋದು, ಫೀಮೇಲೂ ಬರ್ಬೋದು, ಹೇಳೋಕ್ಕಾಗಲ್ಲ. ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ತೊಗೊಂಬಂದೆ. ಸ್ವಲ್ಪ ದೊಡ್ಡದಾದ ನೋಡೋಣ ಯಾವ ಥರ ರಿಸಲ್ಟ್ ಬರುತ್ತೆ. ಭಾಳ ಜನ ಏನು ಮಾಡ್ತಾರೆ, ತೊಗೊಂಡ್ಮೇಲೆ ಎಷ್ಟು ಹೆಡ್ ಬರುತ್ತೆ ಏನು ಇರ್ತಾರೆ ಅಕ್ವೇರಿಯಂ ಶಾಪಲ್ಲಿ. ಅದಕ್ಕೆ ಒಂದು ಚೆಕ್ಕಿಂಗ್ ಮಾಡೋಣ ತೊಗೊಂಬಂದು ಇದ್ದೆ. ಹೆಡ್ ಅಷ್ಟೇನು ಬರೋದಿಲ್ಲ, ಆದರೆ ದೊಡ್ಡದಾಗಿದೆ. ಇದೊಂದು ನಮ್ಮ ಕಲೆಕ್ಷನಲ್ಲಿ ಅಂತ ಕೌಂಟ್ ಮಾಡ್ಬೋದು. ಬೇಬಿ ಫ್ಲವನ್ ತೊಗೊಂಬಂದು 6 ತಿಂಗಳಾಯಿತು. ಸೊ ಇದು ನಮ್ಮ ಫಿಶ್ ರೂಮ್ ಟೂರ್ ಆಯಿತು. ಸಿಂಪಲಾಗಿ ನಾನು ತೋರಿಸಿದೆ ಎಷ್ಟು ಮೀನುಗಳಿದ್ದಾವೆ, ಎಷ್ಟು ಥರದ ಪೆಟ್ಸ್ ಇದ್ದಾವೆ ಅಂತ. ಸೊ ಈ ಥರ ಭಾಳಷ್ಟು ವೀಡಿಯೋ ನಮ್ಮ ಚಾನಲ್ ಬರ್ತಾ ಇರುತ್ತೆ. ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ, ನಮ್ಮ ಭಾಷೆಯಲ್ಲಿ ಈ ಥರ ಹಿಡಿದವರು, ಈ ಥರ ಫಿಶಸ್ ವೀಡಿಯೋ ಮಾಡಿದವರು ಭಾಳಷ್ಟು ಕಮ್ಮಿನೇ ಅಂದ್ಕೊಳ್ತೀನಿ. ಸೊ ಅದು ಕೂಡ ಸರ್ವೈವ್ ಮಾಡೋಕ್ಕೆ ಕಷ್ಟ ಆಗ್ತದೆ. ಯಾಕಂದರೆ ಜಾಸ್ತಿ ನೋಡ್ಕೊಳಲ್ಲ, ಯಾರು ಜಾಸ್ತಿ ನೋಡಲ್ಲ ಫಿಶಸ್ ವೀಡಿಯೋಸು, ಪೆಟ್ಸ್ ವೀಡಿಯೋ. ಅದಕ್ಕೆ ನಾವು ಕೂಡ ಒಂದು ಮೋಟಿವೇಶನ್ ಸಿಗಲ್ಲ. ಈ ಹಾಬಿನ ನಾವು ಎನ್ಹಾನ್ಸ್ ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ದೀನಿ. ಮತ್ತು ಈ ಹಾಬಿನ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲರೂ ಈ ಹಾಬಿನ ಎನ್ಹಾನ್ಸ್ ಮಾಡ್ಕೊಬೇಕು, ಯಾವ ಥರ ಇಡಬೇಕು ಅದೆಲ್ಲ ಸ್ವಲ್ಪ ಅವ್ರಿಗೆ ನಾಲೆಜ್ ಕೊಡಬೇಕು. ಅದೇ ನಮ್ಮ ಅಭಿಪ್ರಾಯ. ಸೊ ಪ್ಲೀಸ್ ನಮ್ಮ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ಈ ಹಾಬಿನ ನಾವು ನಮ್ಮ ಕನ್ನಡ ಚಾನಲಲ್ಲಿ, ನಮ್ಮ ಕನ್ನಡ ಭಾಷೆಯಲ್ಲಿ ಗ್ರೋ ಮಾಡೋಣ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಈ ಥರ ಭಾಳಷ್ಟು ವೀಡಿಯೋ ಬರ್ತಾ ಇರುತ್ತೆ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸಿಗೋಣ. ಅಲ್ಲಿಂದ ತನಕ ನಮಸ್ತೆ, ಗುಡ್ ಬೈ.